ನಮ್ಮೆಲ್ಲ ಪ್ರೀತಿಯ ರೈತ ಬಾಂಧವರಿಗೆ ನಮಸ್ಕಾರ. ಇಂದಿನ ಕೃಷಿರಂಗ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ಕೇಂದ್ರ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಆತ್ಮೀಯ ಕೇಳುಗರೆ, ತಮ್ಮೆಲ್ಲರಿಗೂ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ಕೇಂದ್ರ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆಯ ಸಹಯೋಗದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಖೇತ್ ಬಚಾವೋ ಅಭಿಯಾನವನ್ನು ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಇತ್ತೀಚೆಗೆ ನಮ್ಮ ಪ್ರಧಾನಮಂತ್ರಿಗಳು ಖೇತ್ ಬಚಾವೋ ಅಭಿಯಾನವನ್ನು ಮಾಡಬೇಕು, ನಮ್ಮ ಭೂಮಿಯನ್ನು ಉಳಿಸಬೇಕು ಅನ್ನುವಂತಹ ಒಂದು ಕರೆಯನ್ನು ನೀಡಿದರು. ಅದಕ್ಕೆ ಪೂರಕವಾಗಿ ನಾವು ಇವತ್ತು ಕೃಷಿಯಲ್ಲಿ ಬಳಸ್ತಾ ಇರತಕ್ಕಂತಹ ರಾಸಾಯನಿಕಗಳಿರ್ಬೋದು, ಕೀಟನಾಶಕ ಇರ್ಬೋದು, ರೋಗನಾಶಕ ಇರ್ಬೋದು, ಇವುಗಳನ್ನು ನಮ್ಮ ಬೆಳೆಗೆ ಸಿಂಪಡಣೆಯನ್ನು ಮಾಡುವ ಮೂಲಕ ನಮ್ಮ ಮಣ್ಣಿನ ಗುಣಮಟ್ಟವನ್ನು, ಆರೋಗ್ಯವನ್ನು ಹಾಳು ಮಾಡ್ತಾ ಇದ್ದೇವೆ. ಅದು ಹಾಗೆ ಆಗಬಾರ್ದು. ಮಣ್ಣು ಉಳಿದರೆ ಮಾತ್ರ ನಾವು ಮುಂದೆ ಬೆಳೀಲಿಕ್ಕೆ ಸಾಧ್ಯ ಆಗುತ್ತೆ. ಆ ಉದ್ದೇಶದಿಂದ ಮಣ್ಣನ್ನು ಮುಂದಿನ ಪೀಳಿಗೆಗೂ ಕೂಡ ನೀಡಬೇಕು ಅನ್ನುವಂಥ ದೃಷ್ಟಿಕೋನದಿಂದ ಈ ಒಂದು ಕರೆಯನ್ನು ನೀಡಿದ್ದಾರೆ. ಇದಕ್ಕೆ ಪೂರಕವಾಗಿ ಜೂನ್ ತಿಂಗಳ 1ನೇ ತಾರೀಕಿನಿಂದ 15ನೇ ತಾರೀಕಿನವರೆಗೆ ರಾಷ್ಟ್ರದಾದ್ಯಂತ ಖೇತ್ ಬಚಾವೋ ಅಭಿಯಾನ ಅನ್ನುವಂಥದ್ದು ನಡೀತಾ ಇದೆ. ಏನು ಖೇತ್ ಬಚಾವೋ ಅಭಿಯಾನ ಅಂತ ಹೇಳಿದರೆ, ಇದನ್ನು ಹೇಗೆ ಮಾಡಲಾಗ್ತಾ ಇದೆ, ಅಭಿಯಾನದಲ್ಲಿ ಏನೆಲ್ಲ ವಿಶೇಷತೆಗಳು ಇರುತ್ತೆ, ಈ ಖೇತ್ ಬಚಾವೋ ಅನ್ನುವಂಥದ್ದನ್ನು ಅಂದರೆ ಭೂಮಿಯನ್ನು ಯಾಕೆ ಉಳಿಸಬೇಕು, ಭೂಮಿಯ ಪರಿಸ್ಥಿತಿ ಇವತ್ತು ಏನಾಗಿದೆ ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ಪ್ರಸ್ತಾಪವನ್ನು ಮಾಡೋಣ. ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಕಂದಲಿ ಸಮೀಪ ಇರುವಂತಹ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರು ಹಾಗೂ ಅಲ್ಲಿಯ ಪ್ರಧಾನ ವಿಜ್ಞಾನಿ ಡಾಕ್ಟರ್ ರಾಜೇಗೌಡ ಅವರು. ಸರ್, ತಮಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಏನು ಸರ್ ಖೇತ್ ಬಚಾವೋ ಅಭಿಯಾನ ಅಂತ ಅಂದರೆ? ಸರ್, ಖೇತ್ ಬಚಾವೋ ಅಭಿಯಾನ ಅಂತಂದ್ರೆ ಅರ್ಥ, ಇಲ್ಲಿ ಏನು ವಿಚಾರಗಳನ್ನ ನಾವು ತಿಳಿಸ್ತೀವಿ ಅಂತಂದ್ರೆ, ಮಣ್ಣನ್ನು ಉಳಿಸಿ, ಕೃಷಿಯನ್ನ ಉಳಿಸಿ. ಖೇತ್ ಅಂದ್ರೆ ಕೃಷಿ ಅಂತ, ಹಿಂದಿಯಲ್ಲಿ ಖೇತ್ ಅಂದ್ರೆ ಕನ್ನಡದಲ್ಲಿ ಕೃಷಿ ಅಂತ. ಖೇತ್ ಬಚಾವೋ ಕೃಷಿಯನ್ನ ಉಳಿಸಿ. ಕೃಷಿ ಉಳಿಬೇಕಾದ್ರೆ ಮಣ್ಣು ಉಳಿಬೇಕು. ಮಣ್ಣೇ ಮುಖ್ಯ. ಮಣ್ಣಿಲ್ಲ ಅಂತಂದ್ರೆ ಯಾವ ಕೃಷಿನೂ ಇರಲ್ಲ ಆಕ್ಚುಲಿ. ಹಾಗಾಗಿ ಮಣ್ಣನ್ನು ಉಳಿಸಿ, ಕೃಷಿಯನ್ನು ಉಳಿಸಿ ಅನ್ನೋ ಒಂದು ವ್ಯಾಖ್ಯಾನದೊಂದಿಗೆ ಈ ಒಂದು ಖೇತ್ ಬಚಾವೋ ಅಭಿಯಾನವನ್ನ ನಾವು ಶುರು ಮಾಡಿದ್ದೇವೆ. ಇದು ರಾಷ್ಟ್ರದಾದ್ಯಂತ ಶುರುವಾಗಿದೆ. ಜೂನ್ 1ರಿಂದ ಜೂನ್ 30ರವರೆಗೆ ದೇಶದ ಎಲ್ಲಾ ಭಾಗಗಳಲ್ಲಿ ಈ ಒಂದು ಖೇತ್ ಬಚಾವೋ ಅಭಿಯಾನ ಶುರುವಾಗಿದೆ. ದೇಶದ ಎಲ್ಲಾ ಕೃಷಿ ವಿಜ್ಞಾನ ಕೇಂದ್ರಗಳಲ್ಲಿ ಇದೊಂದು ತಿಂಗಳು ಎಲ್ಲಾ ಹಳ್ಳಿಗಳಿಗೆ ಹೋಗಿ ಮಾಹಿತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ತೇವೆ. ಈ ಒಂದು ಖೇತ್ ಬಚಾವೋ ಕಾರ್ಯಕ್ರಮವನ್ನು ನಮ್ಮ ಕೇಂದ್ರ ಸರ್ಕಾರ ಹಾಗೂ ಏನು ನಮ್ದು ICAR ಇದೆಯಲ್ಲ, ಭಾರತೀಯ ಕೃಷಿ ಅನುಸಂಧಾನ ಪರಿಷತ್, ಇವೆರಡೂ ಜಂಟಿಯಾಗಿ ಈ ಒಂದು ಅಭಿಯಾನವನ್ನ, ಕಾರ್ಯಕ್ರಮವನ್ನ ದೇಶದಾದ್ಯಂತ ಮಾಡ್ತಾ ಇದ್ದೀವಿ. ಏನು ಸರ್ ಮುಖ್ಯವಾದಂಥ ಉದ್ದೇಶ ಏನು ಈ ಒಂದು ಅಭಿಯಾನದ ಮುಖ್ಯವಾದ ಉದ್ದೇಶ? ಸರ್, ಮುಖ್ಯವಾದ ಉದ್ದೇಶಗಳೇನಂತಂದ್ರೆ, ತಾವು ಆಗ್ಲೇ ಹೇಳಿದ ಹಾಗೆ ಈಗ ಬೆಳೀತಿರೋಂಥ ಜನಸಂಖ್ಯೆಗೆ ನಾವು ಆಹಾರವನ್ನು ಕೊಡಲಿಕ್ಕೆ ಈಗಾಗಲೇ ಸಾಕಷ್ಟು ರಾಸಾಯನಿಕಗಳನ್ನು, ಕೀಟನಾಶಕಗಳನ್ನು, ಕ್ರಿಮಿನಾಶಕಗಳನ್ನು ಉಪಯೋಗಿಸ್ತಾ ಇದ್ದೀವಿ. ಭೂಮಿ ಬರದಾಗ್ತಾ ಇದೆ. ಮುಂದಿನ ಪೀಳಿಗೆಗೆ ಆಹಾರ ಉತ್ಪಾದನೆ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಹಾಗಾದ್ರೆ ಏನು ಮಾಡಬೇಕು ಈಗ ಅಂತಂದರೆ, ಮಣ್ಣನ್ನು ಉಳಿಸ್ಬೇಕು, ಕೃಷಿಯನ್ನು ಕಾಪಾಡಬೇಕು. ಆ ಉದ್ದೇಶದಿಂದ ಈ ಒಂದು ಅಭಿಯಾನವನ್ನು, ಈ ಕಾರ್ಯಕ್ರಮವನ್ನು ದೇಶಾದ್ಯಂತ ಹಬ್ಕೊಂಡಿದ್ವಿ. ಇದ್ರ ಉದ್ದೇಶ ಏನಂತಂದರೆ, ಮೊದಲನೇ ಉದ್ದೇಶ ಮಣ್ಣಿನ ಆರೋಗ್ಯ ಸಂರಕ್ಷಣೆ. ಮಣ್ಣಿನ ಆರೋಗ್ಯವನ್ನು ಸಂರಕ್ಷಣೆ ಮಾಡ್ತಕ್ಕಂಥದ್ದು. ಆರೋಗ್ಯವಂತ ಮಣ್ಣು ಅಂದರೆ ಯಾವುದು ಅಂತಂದರೆ, ಭೌತಿಕವಾಗಿ ಚೆನ್ನಾಗಿರಬೇಕು, ರಾಸಾಯನಿಕಗಳಿರಬೇಕು. ಅಂದರೆ ರಾಸಾಯನಿಕಗಳೇನಂದ್ರೆ ಪೋಷಕಾಂಶಗಳು. ನಾವೇನು ಸಾರಜನಕ, ರಂಜಕ, ಪೊಟ್ಯಾಶು, ಏನು 16 ಪೋಷಕಾಂಶಗಳನ್ನ ಹೇಳ್ತೀವಲ್ಲ, ಆ ಸಂಪೂರ್ಣ ಪೋಷಕಾಂಶಗಳು ಮಣ್ಣಲ್ಲಿ ಇರಬೇಕು. ಮಣ್ಣಿನ ಭೌತಿಕ ಗುಣವೂ ಸಹ ಚೆನ್ನಾಗಿರಬೇಕು. ಹಿಂಗೆ ಒಬ್ಬ ಮನುಷ್ಯ ಅಂತಂದ್ರೆ ಇಷ್ಟು ಹೈಟ್ ಇರಬೇಕು, ಇಷ್ಟು ದಪ್ಪ ಇರಬೇಕು, ಇಷ್ಟು ಮಜಲ್ ಇರಬೇಕು ಅಂತ ಹೇಗೆ ನಾವು ಹೇಳ್ತೀವಿ ಭೌತಿಕವಾಗಿ, ಹಾಗೆ ಮಣ್ಣು ಸಹ, ಮಣ್ಣಿನ ರಚನೆ, ಮಣ್ಣಿನ ಕಣಗಳ ರಚನೆ, ಮಣ್ಣಿರ್ತಕ್ಕಂಥ ಕಣಗಳು, ಸ್ವಲ್ಪ ಮರಳು, ಸ್ವಲ್ಪ ಜೇಡಿ ಮಣ್ಣು, ಸ್ವಲ್ಪ ಪೋಷಕಾಂಶಗಳು, ಸ್ವಲ್ಪ ಸಾವಯವ ಅಂಶ, ಹೀಗೆ ಎಲ್ಲವೂ ಸಹ ಇದ್ದಾಗ
ಭೌತಿಕ ಗುಣಮಟ್ಟ ಮಣ್ಣದ್ದು ಬಹಳ ಚೆನ್ನಾಗಿರ್ತದೆ. ಅದ್ರ ಜೊತೆಗೆ ಜೈವಿಗಳು, ಸೂಕ್ಷ್ಮಾಣುಜೀವಿಗಳು ಅವೇ ನಮಗೆ ಸಹಾಯ ಮಾಡುವಂಥದ್ದು. ಮಣ್ಣು ಬದುಕಿದೆ ಅಂತಂದ್ರೆ ಸೂಕ್ಷ್ಮಾಣುಜೀವಿಗಳು ಇರಬೇಕು. ಸೂಕ್ಷ್ಮಾಣುಜೀವಿಗಳು ಇಲ್ಲ ಅಂತಂದ್ರೆ ಮಣ್ಣು ಸತ್ತಂಗೆ, ಏನೂ ಕರಗಲ್ಲ, ಯಾವ ಪೋಷಕಾಂಶಗಳು ಗಿಡಕ್ಕೆ ಸಿಗಲ್ಲ, ಮಣ್ಣು ಸತ್ತೋಗ್ಬಿಡ್ತದೆ. ಹಾಗಾಗಿ ಆರೋಗ್ಯವಂತ ಮಣ್ಣು ಅಂತಂದ್ರೆ ಭೌತಿಕ ಗುಣ ಚೆನ್ನಾಗಿರಬೇಕು, ರಾಸಾಯನಿಕ ಅಂಶಗಳು ಇರಬೇಕು, ಸೂಕ್ಷ್ಮ ಜೀವಿಗಳಿರಬೇಕು. ಆಗ ಮಾತ್ರ ಒಳ್ಳೆ ಗುಣಮಟ್ಟದ ಮಣ್ಣು ಅಂತ ಹೇಳ್ತೀವಿ. ಸೊ ಇದನ್ನ ನಾವು ರಕ್ಷಣೆ ಮಾಡಬೇಕು. ಈ ರೀತಿಯಾಗಿ ಮಣ್ಣನ್ನು ನಾವು ಸಂರಕ್ಷಣೆ ಮಾಡಬೇಕಾಗಿದೆ. ಏನು ಮಾಡಬೇಕು? ಮಣ್ಣಿನ ಆರೋಗ್ಯವನ್ನು ಸಂರಕ್ಷಣೆ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅನ್ನೋದು ಪ್ರಶ್ನೆ. ಒಂದು, ನಮ್ಮ ರೈತ ಬಾಂಧವರು ಬೆಳೆ ಪರಿವರ್ತನೆ ಮಾಡಬೇಕು. ಬೆಳೆ ಪರಿವರ್ತನೆ ಒಂದೇ ಬೆಳಿಬಾರ್ದು. ಜೋಳ ಅದಾದ್ಮೇಲೆ ಜೋಳ ಬೆಳೆದ್ರೆ ಏನಾಗ್ತದೆ ಅಂದ್ರೆ ಮಣ್ಣಿರ್ತಕ್ಕಂಥ ಪೋಷಕಾಂಶಗಳು ಬರಿದಾಗುತ್ತೆ, ಫಲವತ್ತತೆ ಹಾಳಾಗುತ್ತೆ, ರೋಗ ರುಜಿನಗಳು, ಕೀಟಗಳು ಜಾಸ್ತಿ ಆಗ್ತವೆ. ಬಿಳಿಸುಳಿ ರೋಗ ಎಲ್ಲಿತ್ತು ಮೊದಲು, ಅಥವಾ ಸೈನಿಕ ಹುಳದ ಬಾಧೆ ಎಲ್ಲಿತ್ತು ಮೊದಲು ಜೋಳಕ್ಕೆ? ಇವೆಲ್ಲ ಯಾಕೆ ಅಂತಂದ್ರೆ ನಮ್ಮ ಜಿಲ್ಲೆಯಲ್ಲಿ ಜೋಳದ ಮೇಲೆ ಜೋಳ, ಎಲ್ಲ ಕಡೆ ಜೋಳ ಬೆಳೆದೇನೆ ಈ ರೋಗಗಳು, ಕೀಟಗಳು ಉಲ್ಬಣಗೊಂಡು ಇವತ್ತು ವೆಚ್ಚ ಜಾಸ್ತಿ ಆಗ್ತಾ ಇದೆ. ಇದೆಲ್ಲ ಏನು ಕಾರಣ ಅಂತಂದ್ರೆ ನಾವು ಮಣ್ಣಿನ ಸಂರಕ್ಷಣೆಗೆ ನಾವು ಸಾಕಷ್ಟು ಒತ್ತನ್ನು ಕೊಡ್ತಾ ಇಲ್ಲ. ಅದಕ್ಕೋಸ್ಕರ ಇದೆಲ್ಲ ಆಗ್ತಿರೋದು. ಬೆಳೆ ಪರಿವರ್ತನೆಯನ್ನು ಮಾಡಲೇಬೇಕು. ಒಂದು ಸಾರಿ ಒಂದು ಬೆಳೆ ಬೆಳೆದಿರಂದ್ರೆ ನೆಕ್ಸ್ಟ್ ಬೇರೆ ಬೆಳೆ ಬೆಳಿಬೇಕು. ಮಳೆಗಾಲದಲ್ಲಿ ಒಂದು ಬೆಳೆ ಬೆಳೆದಿರಂದ್ರೆ ಚಳಿಗಾಲದ ಬೇಸಿಗೆಕಾಲದಲ್ಲಿ ಬೇರೆ ದ್ವಿದಳ ಧಾನ್ಯಗಳ ಬೆಳೆಯನ್ನು ಬೆಳಿಬೇಕಾಗ್ತದೆ. ಅದು ಬಹಳ ಮುಖ್ಯ. ಆಗ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ, ರೋಗ ರುಜಿನಗಳು, ಕೀಟಗಳು ಬಾಧೆ ಕಡಿಮೆ ಆಗ್ತದೆ. ಎರಡನೇದು, ಮಿಶ್ರ ಬೆಳೆಯನ್ನು ಮಾಡಬೇಕು. 10 ಎಕರೆ ಅಂದ್ರೆ ಒಂದೇ ತರದ ಬೆಳೆ ಹಾಕಬಾರ್ದು. ಈಗ ಜೋಳ ಮಧ್ಯದಲ್ಲಿ ತೊಗರಿ ಹಾಕ್ಬೋದು. ಜೋಳ ಏನಾದ್ರು ಕೈ ಕೊಡ್ತು ಅಂದ್ರೆ ತೊಗರಿ ಬರ್ತದೆ. ಅಥವಾ 2 ಬೆಳೆ ಬಂತಂದ್ರೆ ಹೆಚ್ಚಿನ ಆದಾಯ ಬರ್ತದೆ. ಮತ್ತೆ ಈ ತೊಗರಿಯಿಂದ ನಮಗೆ ಮಣ್ಣಿನ ಫಲವತ್ತತೆ ಹೆಚ್ಚಾಗ್ತದೆ. ಹಾಗಾಗಿ ಮಿಶ್ರ ಬೆಳೆಯನ್ನ ಮಾಡಬೇಕು. ಈಗ ಮೊದಲೆಲ್ಲ ರಾಗಿ ಹಾಕ್ತಿದ್ವಿ. ರಾಗಿ ಮಧ್ಯೆ ಏನು ಹಾಕ್ತಿದ್ವಿ? ಹುಚ್ಚೆಳ್ಳು ಹಾಕ್ತಿದ್ವಿ, ಅವರೇ ಹಾಕ್ತಿದ್ವಿ, ಅಥವಾ ತಗಣಿ ಹಾಕ್ತಿದ್ವಿ, ಅಥವಾ ಹುರುಳಿ ಹಾಕ್ತಿದ್ವಿ. ಒಂದು ಬೆಳೆ ರಾಗಿ ಬಂದ್ಮೇಲೆ ಈ ದ್ವಿದಳ ಧಾನ್ಯಗಳ ಬೆಳೆ ಏನಿತ್ತು ಅದು ಕಾಳು ಕೊಡೋ ಜೊತೆಗೆ ಮಣ್ಣಿನ ಫಲವತ್ತತೆಯನ್ನ ಹೆಚ್ಚು ಮಾಡ್ತಾ ಇತ್ತು. ಹಾಗಾಗಿ ನಾವು ಇನ್ನೂ ಕಾಲ ಮಿಂಚಿಲ್ಲ, ನಾವು ಮಿಶ್ರ ಬೆಳೆಗೆ ಹೆಚ್ಚು ಆದ್ಯತೆ ಕೊಡಬೇಕಾಗ್ತದೆ. ಎರಡನೇದು, ದ್ವಿದಳ ಧಾನ್ಯ ಬೆಳೆಯನ್ನು ಬೆಳಿಬೇಕಾಗ್ತದೆ. ನಾನು ಆಗಲೇ ಹೇಳಿದಾಗೆ ಒಂದು ಸೀಸನ್ ಒಂದು ಬೆಳೆ ಏಕದಳ ಬೆಳೆದ್ರೆ ಇನ್ನೊಂದು ಸೀಸನಲ್ಲಿ ದ್ವಿದಳ ಧಾನ್ಯ ಬೆಳೆಯನ್ನು ಬೆಳೆದ್ರೆ ಏನಾಗ್ತದೆ? ಮಣ್ಣಿನ ಆರೋಗ್ಯ ಕಾಪಾಡಲಿಕ್ಕೆ ಸಹಾಯ ಆಗ್ತದೆ. ಆಮೇಲೆ ಇದ್ರ ಜೊತೆಗೆ ಮಣ್ಣಿನ ಸಂರಕ್ಷಣೆಗೋಸ್ಕರ ನಾವೇನು ಮಾಡಬೇಕು ಅಂದ್ರೆ ಮಣ್ಣಿನ ಸವಕಳಿಯನ್ನು ತಡಿಬೇಕು. ಏನಾಗ್ತದೆ? ಬದುಗಳು ಬೆಳೆದ ಇಲ್ಲ, ಏನೋ ಅಲ್ಲಿ ಏನೋ ಬೆಳೆದು ಬಿಡ್ತೇವೆ, ಬದುನೆ ಒತ್ತು ಬಿಡೋದು. ಬದು ಇಲ್ದ್ರೆ ಏನಾಗ್ತದೆ? ಮಳೆ ಹೋಯ್ದಾಗ ಜಮೀನು ಮಣ್ಣೆಲ್ಲ ಕೊಚ್ಕೊಂಡು ಕೆಳಗಡೆ ಗದ್ದೆಗೋ ಅಥವಾ ಕೆರೆಗೋ ಅಥವಾ ನದಿಯೋ ತುಂಬ್ಕೋತದೆ. ಏನು ಪ್ರಯೋಜನ? ಒಂದು ಕಡೆ ಆ ಕಡೆ ಹೂಳು ಮಣ್ಣು ಜಾಸ್ತಿ ಆಯ್ತು, ಈ ಕಡೆ ನಮ್ಮ ಭೂಮಿ ಬರದಾಯ್ತು. ಮಣ್ಣಿನ ಸವಕಳಿಯನ್ನು ತಡಿಬೇಕು. ಈ ಮಣ್ಣಿನ ಸವಕಳನ್ನು ಯಾವ ರೀತಿ ತಡಿಬೇಕು ಅಂದರೆ ಅಡ್ಡ ಬೇಲಿಗಳನ್ನ ಮಾಡಬೇಕು, ಬೇಲಿಗಳನ್ನ ಹಾಕಬೇಕು. ಬೇಲಿಗಳಲ್ಲಿ ಗಿಡಗಂಟೆಗಳಿರ್ತವೆ, ಅದು ಮಣ್ಣು ಕೊಚ್ಚಾಣಿಕೆಯನ್ನು ತಡೆಗಟ್ಟುತ್ತೆ. ಎರಡನೇದಾಗಿ ಈ ಕಾಂಟೂರ್ ಕೃಷಿ ಅಂದ್ರೆ ಸ್ಟೆಪ್ ಕೃಷಿಗಳನ್ನ ಅಂದ್ರೆ ಬದುಗಳನ್ನ ನಿರ್ಮಾಣ ಮಾಡಿಕೊಂಡು ಕಾಂಟೂರ್ ಕೃಷಿ ಅಂತ ಮಾಡ್ತಾರಲ್ಲ, ಅದು ಸ್ಲೋಪ್ ಇದ್ರೆ ಅಂತ ಕಡೆ ಮಾಡ್ಬೇಕು. ಮೂರನೇದಾಗಿ ಬದು ನಿರ್ಮಾಣ ಬಹಳ ಮುಖ್ಯ. ಪ್ರತಿಯೊಬ್ಬರು ಪ್ರತಿ ಹೊಲಕ್ಕೂ ಬದುಗಳ ನಿರ್ಮಾಣ ಮಾಡಲೇಬೇಕು. ಆ ಬದುಗಳ ಮೇಲೆ ಹುಲ್ಲು ಬೆಳ್ಕೊಳ್ಳಿ. ಏನು ನಮ್ಮ ಹಸು ಕರುಗಳಿಗೆ ಏನು ಬೇಕೋ ಹುಲ್ಲು ಬೆಳ್ಕೊಳ್ಳಿ. ಒಂದು ಹುಲ್ಲು ಬರುತ್ತೆ, ಎರಡನೇದು ಮಣ್ಣು ಕೊಚ್ಚಾಣಿಕೆಯನ್ನು ತಡೆಯುತ್ತೆ. ಅದ್ರ ಜೊತೆ ಗಿಡ ಮರಗಳನ್ನ ಹಾಕೊಳ್ಳಿ ಬದು ಮೇಲೆ. ಅದು ಲಾಂಗ್ ಟರ್ಮ್ ಇನ್ಶೂರೆನ್ಸ್ ಇದ್ದಂಗೆ, ಅದು ವಿಮೆ ಇದ್ದಂಗೆ. ಪ್ರತಿಯೊಬ್ಬರಿಗೆ 4 ಮರಗಳನ್ನ ಬೆಳೆಸಿ ಒಂದು 20 ವರ್ಷಕ್ಕೆ 30 ವರ್ಷಕ್ಕೆ ಬೆಳೆತು ಅಂತಂದ್ರೆ ಅದು ಪ್ರತಿ 30 ವರ್ಷಕ್ಕೆ ಆದಾಯ ಬಂದರೆ ರೈತರಿಗೆ ಬರ್ತದೆ. ಅದು ಒಂಥರ ವಿಮೆ ಇದ್ದಂಗೆ. ಅದು ಆ್ಯಕ್ಚುಲಿ ಮರಗಿಡಗಳನ್ನ ಹಾಕಬೇಕು ಬದುಗಳಲ್ಲಿ. ಜೊತೆಗೆ ಮರಗಿಡಗಳಿರೋದ್ರಿಂದ ಎಲೆ ಉದುರುತ್ತಲ್ಲ, ಅದು ಕರಿಗೆ ಗೊಬ್ಬರ ಆಗ್ತದೆ, ಮಣ್ಣು ಫಲವತ್ತತೆ ಆಗ್ತದೆ, ಬೇರು ಇರ್ತದೆ, ಮಣ್ಣು ಕೊಚ್ಚಣೆ ಬಿಡಲ್ಲ. ಈ ರೀತಿ ಎಲ್ಲ ಅನುಕೂಲಗಳಿರ್ತವೆ. ಆಮೇಲೆ ಇನ್ನೂ ಒಂದೇನಂತಂದ್ರೆ ಮಳೆ ನೀರನ್ನ ಸಂಗ್ರಹಣೆ ಮಾಡಬೇಕು. ನಿಮ್ಮ ಭೂಮಿಯಲ್ಲಿ ಬಿದ್ದಂಥ ಮಳೆ ನೀರನ್ನ ನಿಮ್ಮ ಭೂಮಿಯಲ್ಲಿ ಸಂಗ್ರಹಣೆ ಮಾಡಬೇಕು. ಕೃಷಿ ಹೊಂಡನೋ ಸಣ್ಣ ಕೆರೆನೋ ಅಥವಾ ಬದುಗಳು ನಿರ್ಮಾಣ ಮಾಡಿ ಎಲ್ಲ ಒಂದು ಕಡೆ ನೀರು ನಿಂತ್ಕೊಳ್ಳೋದು ರೀತಿ ಮಾಡೋದು. ಈ ಥರ ಮಾಡ್ದೇನಾಗ ಏನಾಗುತ್ತೆ? ಈಗ ಬರಗಾಲ ಬಂತು, ಒಳ್ಳೆ ಹೂ ಬಿಡೋ ಟೈಮಲ್ಲಿ ಒಂದು ಟೈಮು ನೀರು ಸಿಂಪರಣೆ ಮಾಡಿಕೊಂಡ್ರೆ ಆ ಸಂರಕ್ಷಣೆ ಮಾಡಿದ ನೀರಲ್ಲಿ ಬೆಳೆ ಬರ್ತದೆ. ಅಥವಾ ಅದು ಇದು ಭೂಮಿಯಲ್ಲಿ ಇಂಗಿ ನಿಮ್ಮ ಭೂಮಿ ತಂಪಾಗ್ತದೆ, ಅಥವಾ ನಿಮ್ಮ ಬೋರ್ವೆಲ್ ರೀಚಾರ್ಜ್ ಆಗ್ತದೆ. ಹಾಗಾಗಿ ಮಳೆ ನೀರು ಸಂಗ್ರಹಣೆಯನ್ನು ಕಡ್ಡಾಯವಾಗಿ ಮಾಡಬೇಕು. ಹೀಗೆ ಮಳೆ ನೀರು ಸಂಗ್ರಹಣೆ ಮಾಡೋದ್ರಿಂದ ಮಣ್ಣು ಕೊಚ್ಚಾಣಿಕೆಯನ್ನು ತಡಿಬಹುದು. ಹೇಳಿ, ಅದು ಕೊಚ್ಕೊಂಡು ಹೋಗಿ ಒಂದು ಕಡೆ ನಿಂತಿರ್ತದೆ ಹಳ್ಳದಲ್ಲಿ, ಅದನ್ನ ಮತ್ತೆ ವಾಪಸ್ ನಮ್ಮ ಭೂಮಿಗೆ ಹಾಕಬಹುದು. ನಾವು ಎಲ್ಲ ದೂರ ಹೋಗಿರಲ್ಲ ಅದು. ಹಾಗಾಗಿ ಅಡ್ಡಬೇಲಿ ಮಾಡೋದು, ಕಾಂಟೂರ್ ಕೃಷಿ ಮಾಡೋದು, ಬದು ನಿರ್ಮಾಣ ಮಾಡೋದು, ಮರಗಿಡಗಳನ್ನ ಬೆಳೆಯೋದು, ಮಳೆ ನೀರು ಸಂಗ್ರಹಣೆ ಮಾಡೋದು, ಈ ಮಾಡೋದ್ರಿಂದ ನಾವು ಮಣ್ಣಿನ ಸವಕಳಿಯನ್ನು ತಪ್ಪಿಸ್ಬೋದು, ಮಣ್ಣಿನ ಆರೋಗ್ಯವನ್ನು ಕಾಪಾಡ್ಬೋದು. ಈ ಒಂದು ದೃಷ್ಟಿಯಲ್ಲಿ ಮಣ್ಣಿನ ಆರೋಗ್ಯ ಸಂರಕ್ಷಣೆಯನ್ನು
ಮಾಡಬೇಕು. ಇದೆಲ್ಲ ಏನಕ್ಕೆ ಅಂತಂದ್ರೆ ಕೃಷಿ ಸುಸ್ಥಿರತೆಗೆ ಹೆಲ್ಪ್ ಮಾಡುತ್ತೆ, ಸುಸ್ಥಿರ ಕೃಷಿಗೆ ಹೆಲ್ಪ್ ಮಾಡುತ್ತೆ. ಸುಸ್ಥಿರ ಕೃಷಿ ಅಂದ್ರೆ ಏನು? ಇವತ್ತೇನು 10 ಕ್ವಿಂಟಲ್ ತಗೊಂಡ್ವಿ, ನಾಳೆ ಅದನ್ನು 10 ಕ್ವಿಂಟಲ್ ತಗೋಬೇಕು, ನಾಡಿದ್ದು 10 ಕ್ವಿಂಟಲ್ ತಗೋಬೇಕು. ಆ ಭೂಮಿಯಲ್ಲಿ ಇವತ್ತೇನೋ ರಾಸಾಯನಿಕ ಗೊಬ್ಬರಗಳನ್ನ ಹಾಕ್ಬಿಟ್ಟು 15 ಕ್ವಿಂಟಲ್ ತಗೊಳ್ಳೋದು, ನಾಳೆ 7 ಕ್ವಿಂಟಲ್ ತಗೊಳ್ಳೋದು, ಆಚೆ ನಾಡಿದ್ದು 3 ಕ್ವಿಂಟಲ್ ತಗೊಂಡ್ರೆ ಏನಾಗ್ತದೆ? ಹೋಗ್ತಾ ಹೋಗ್ತಾ ಇಳುವರಿ ಕಡಿಮೆ ಆದರೆ ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಬೀಳ್ತದೆ. ದೀರ್ಘಾವಧಿಯಲ್ಲಿ ಈ ಇಳುವರಿ ಅದೇ ಥರ ಇರಬೇಕು, ಒಂದೇ ಸಮನಾಗಿರಬೇಕು, ಮತ್ತು ಮಣ್ಣಿನ ಫಲವತ್ತತೆ ಅದೇ ಥರ ಇರಬೇಕು. ಅದನ್ನು ಕಾಪಾಡ್ಕೋಬೇಕು ಅಂದರೆ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಬಹಳ ಮುಖ್ಯ. ಇದು ಮೊದಲನೇ ಉದ್ದೇಶ. ಇದು ಉದ್ದೇಶ 1. ಖೇತ್ ಬಚಾವೋ ಕಾರ್ಯಕ್ರಮದ ಮೊದಲನೇ ಉದ್ದೇಶ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಬಹಳ ಬಹಳ ಮುಖ್ಯ. ಬಹುಶಃ ನಾವು ಹಿಂದಿನ ಕಾಲದಲ್ಲಿ ನೋಡಿರ್ಬೋದು, ನಮ್ಮ ಹಿರಿಯರು ನಮ್ಮ ಭೂಮಿಗಳಿಗೆ ಅಥವಾ ಹೊಲಗಳಿಗೆ ಚಪ್ಪಲಿ ಕಾಲ ಹಾಕೊಂಡು ಹೋಗ್ತಿರ್ಲಿಲ್ಲ, ಬೂಟ್ ಕಾಲ ಹಾಕೊಂಡು ಹೋಗ್ತಿರ್ಲಿಲ್ಲ. ಕಾರಣ ಏನಂತಂದ್ರೆ ಅದರ ಮಹತ್ವ ನಮ್ಮ ರೈತ ಬಾಂಧವರಿಗೆ, ನಮ್ಮ ಹಿರಿಯರಿಗೆ ಗೊತ್ತಿತ್ತು. ಬಟ್ ಈಗೇನಾಗಿದೆ ಮಣ್ಣಲ್ಲಿ ಪ್ಲಾಸ್ಟಿಕ್ ಕಣಗಳು, ಗ್ಲಾಸಿನ ಚೂರುಗಳು ಇರೋದ್ರಿಂದ ಈಗ ಬೂಟ್ ಹಾಕೊಂಡು ಜಮೀನು ಉಳೋ ಲೆವೆಲ್ಗೆ ಬಂದಿದ್ದಾರೆ. ಹಾಗಾಗಿ ಇದು ಒಳ್ಳೆಯ ಲಕ್ಷಣಗಳಲ್ಲ. ಮಣ್ಣಿನ ರಕ್ಷಣೆ ಮಾಡಲೇಬೇಕು. ಮಣ್ಣು ಆರೋಗ್ಯವಾಗಿದ್ರೆ ಆಹಾರ ಬೆಳೆದು ಆಹಾರವನ್ನು ತಿಂದಂತ ಮನುಷ್ಯರು ಆರೋಗ್ಯವಾಗಿರ್ತಾರೆ. ಮಣ್ಣಿನಲ್ಲೇ ಪೋಷಕಾಂಶಗಳ ಕೊರತೆ ಆದರೆ ಆ ಮಣ್ಣಿನಲ್ಲಿ ಬೆಳೆದಂತ ಆಹಾರವನ್ನು ನಾವು ತಿಂದ್ರೆ ನಮ್ಮ ದೇಹಕ್ಕೂ ಪೋಷಕಾಂಶಗಳ ಕೊರತೆ ಬಂದೇ ಬರ್ತದೆ. ಅದಕ್ಕೆ ಐರನ್ ಟ್ಯಾಬ್ಲೆಟ್ ತಿನ್ನು, ಕ್ಯಾಲ್ಸಿಯಂ ಟ್ಯಾಬ್ಲೆಟ್ ತಿನ್ನು, ಆ ಟ್ಯಾಬ್ಲೆಟ್ ತಿನ್ನು, ಈ ಟ್ಯಾಬ್ಲೆಟ್ ತಿನ್ನು, ಇದು ಶುರುವಾಗ್ತದೆ. ಹಾಗಾಗಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಮಾಡಿಕೊಂಡ್ರೆ ನಮ್ಮ ದೇಹ ನಮ್ಮ ಆರೋಗ್ಯವನ್ನು ಸಂರಕ್ಷಣೆ ಮಾಡಿಕೊಂಡ ಹಾಗೆ. ಹಾಗಾಗಿ ಮೊದಲನೇ ಉದ್ದೇಶ, ಪ್ರಥಮ ಉದ್ದೇಶ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಮಾಡ್ಕೋಬೇಕು. ನಾವು ತಿಂದಿದ್ದಲ್ಲ, ನಮ್ಮ ಮಕ್ಕಳಿಗೂ ಸಹ ಈ ಮಣ್ಣನ್ನ ಆರೋಗ್ಯವಾಗಿ ಬಿಟ್ಟು ಹೋಗ್ಬೇಕು ಅಂತಂದ್ರೆ ನಾವು ಈ ಕೆಲಸಗಳನ್ನ ಮಾಡಲೇಬೇಕಾಗ್ತದೆ. ಸೊ ಎರಡನೇ ಉದ್ದೇಶ ಅಂತಂದ್ರೆ ಮಣ್ಣಿನ ಪರೀಕ್ಷಾ ಆಧಾರಿತ ಗೊಬ್ಬರಗಳ ಬಳಕೆ ಮಾಡಬೇಕು. ಮಣ್ಣು ಪರೀಕ್ಷೆ ಮಾಡಲೇಬೇಕು. 2-3 ವರ್ಷಕ್ಕೊಂದ್ಸರಿ ಮಣ್ಣು ಪರೀಕ್ಷೆ ಮಾಡಿಸಿ. ಈಗ ನಾವು ಆಗಲೇ ಹೇಳಿದ ಹಾಗೆ ಒಂದು ಗಿಡ ಬೆಳಿಬೇಕು ಅಂತ 16 ಪೋಷಕಾಂಶಗಳು ಬೇಕು. 16 ಪೋಷಕಾಂಶಗಳು ಕೊಡಬೇಕಾದ ಅವಶ್ಯಕತೆ ಇಲ್ಲ. ನಿಮಗೆ ಕೊರತೆ ಬೀಳೋದು ಬೇಕಾಗಿರೋದು ಒಂದು 6-7 ಪೋಷಕಾಂಶಗಳು. ಯಾವ್ದು ಕೊರತೆ ಇದೆ ಅನ್ನೋದನ್ನ ತಿಳ್ಕೋಬೇಕು. ಕೊರತೆ ಯಾವುದಿದೆ ಮತ್ತೆ ನಮ್ಮ ಮಣ್ಣಿನಲ್ಲಿ ಯಾವ ಮಟ್ಟದಲ್ಲಿದೆ ಆ ಪೋಷಕಾಂಶ, ನಾವು ಇನ್ನೆಷ್ಟು ಕೊಡಬೇಕು ಅದನ್ನು ತಿಳಿಬೇಕು ಅಂತಂದ್ರೆ ನೀವು ಮಣ್ಣನ್ನ ಪರೀಕ್ಷೆ ಮಾಡಿ ಅದರ ಆಧಾರದ ಮೇಲೆ ಮಣ್ಣಿಗೆ ರಾಸಾಯನಿಕ ಗೊಬ್ಬರಗಳನ್ನ ಕೊಡಬೇಕು. ಹೀಗೆ ಮಾಡೋದ್ರಿಂದ ನಿಮ್ಗೆ ಅದು ಉಳಿತಾಯ ಆಗ್ತದೆ. ಅನಗತ್ಯವಾಗಿ ನೀವೇನು ರಾಸಾಯನಿಕ ಗೊಬ್ಬರಗಳನ್ನ ನಿಮ್ಮ ಮಣ್ಣಿಗೆ ಸೇರಿಸಿ ಮಣ್ಣನ್ನ ಹಾಳು ಮಾಡುವಂತ ತಪ್ಪುತ್ತೆ. ಮಣ್ಣಿನ ಆರೋಗ್ಯ ಸಂರಕ್ಷಣೆ ಮಾಡ್ಬೋದು, ನಿಮ್ ದುಡ್ಡು ಉಳಿಯುತ್ತೆ. ಹಾಗಾಗಿ ಏನು ಮಣ್ಣಿನ ಪರೀಕ್ಷಾ ಆಧಾರಿತ ಗೊಬ್ಬರದ ಬಳಕೆಯನ್ನ ಮಾಡಬೇಕು ಅಂತ ಎರಡನೇ ಉದ್ದೇಶ. ಇಲ್ಲಿ ಒಂದು ಅನಗತ್ಯವಾಗಿ ನೀವು ಪೋಷಕಾಂಶಗಳನ್ನ ಅಥವಾ ರಾಸಾಯನಿಕ ಗೊಬ್ಬರಗಳನ್ನ ಹಾಕದಿರೋದ್ರ ಜೊತೆಗೆ ನಿಮಗೆ ವೆಚ್ಚ ಕಡಿಮೆ ಆಗ್ತದೆ, ದುಡ್ಡು ಉಳಿಯುತ್ತೆ. ಆಮೇಲೆ ನೀವು ಪೋಷಕಾಂಶಗಳನ್ನ ಜಾಸ್ತಿ ಹಾಕೋದಷ್ಟು ನಿಮ್ಗೆ ಇಳುವರಿ ಜಾಸ್ತಿ ಆಗಲ್ಲ. ಒಂದು ಉದಾಹರಣೆಗೆ ನಮ್ಮ ರೈತ ಬಾಂಧವರು ಈಗ ನಾಳೆ 16 ಪೋಷಕಾಂಶಗಳನ್ನ ಹಾಕಬೇಕು. ಸಾಮಾನ್ಯವಾಗಿ ನಾವು ಮಣ್ಣಲ್ಲಿ ಕೊರತೆ ಬೀಳುವಂಥದ್ದು ಸಾರಜನಕ, ರಂಜಕ, ಪೊಟ್ಯಾಶು, ಜಿಂಕು, ಬೋರಾನು ಇಂಥವು ಸ್ವಲ್ಪ ಕೊರತೆ ಬೀಳ್ತದೆ. ಯಾಕಂದ್ರೆ ಬೆಳೆ ಯಥೇಚ್ಛವಾಗಿ ಎತ್ಕೊಳ್ತದೆ. ಪರೀಕ್ಷೆ ಮಾಡಿ ಅಷ್ಟು ಮಾತ್ರ ಹಾಕಿದ್ರೆ ಸಾಕು. ನೀವೇನು ಮಾಡ್ತೀರಿ ರೈತ ಬಾಂಧವರು, ನಮ್ಮ ರೈತ ಬಾಂಧವರು ಏನು ಮಾಡ್ತಾರೆ ಅಂದರೆ ಸುಮ್ಮನೆ ಯೂರಿಯಾ ಹಾಕ್ಬಿಡ್ತಾರೆ. ಸಾರಜನಕ, ರಂಜಕ, ಪೊಟ್ಯಾಶು ಒಂದು 5-6 ಅಂಶಗಳು ಬೇಕಾಗಿರ್ತವೆ. ಅದನ್ನು ಮಣ್ಣು ಪರೀಕ್ಷೆ ಮಾಡಿ ಯಾವ್ದು ಬೇಕು ಅದು ಹಾಕೋದ್ರ ಬದಲು ಯೂರಿಯಾ ತಂದು ಹಾಕ್ಬಿಡೋದು. ಬರೀ ಸಾರಜನಕದಿಂದ ಏನಾಗ್ತದೆ? 16 ಪೋಷಕಾಂಶಗಳು ಬೇಕು. ನೀವು ಹಾಕಿದ್ರೆ ಅಟ್ಲೀಸ್ಟ್ ನಿಮ್ಮ ಕೈಯಿಂದ 6-7 ಪೋಷಕಾಂಶಗಳನ್ನ ನೋಡಿ ಹಾಕಬೇಕು. ಬರೀ ಸಾರಜನಕ ಹಾಕ್ಬಿಟ್ರೆ ಗಿಡ ಬೆಳೆಯಲ್ಲ. ಅನಗತ್ಯವಾಗಿ ಮಣ್ಣಲ್ಲಿ ಉಳ್ಕೊಳ್ಳುತ್ತೆ. ಆ ಮಣ್ಣಲ್ಲಿ ಉದ್ದಿದ್ದು ಮಳೆ ಬಿದ್ದಾಗ ನೀರು ಸೇರ್ಕೊಳ್ಳುತ್ತೆ, ನೀರು ಮತ್ತು ವಿಷ ಆಗ್ತದೆ. ಅಂಥ ನೀರನ್ನು ಮಕ್ಕಳು ಅಥವಾ ನಾವು ಕುಡಿದಾಗ ನಮಗೆ ಕಾಯಿಲೆಗಳು ಬರುತ್ತೆ. ಹಾಗಾಗಿ ನಾವೇನು ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರಗಳನ್ನು ಬಳಸೋದ್ರಿಂದ ಪರಿಸರವನ್ನು ಕಾಪಾಡೋದಕ್ಕೂ ಆಗ್ತದೆ, ವೆಚ್ಚ ಕಡಿಮೆ ಮಾಡೋದಕ್ಕೂ ಆಗ್ತದೆ, ನಮ್ಮ ಆರೋಗ್ಯ ಕಾಪಾಡೋದಕ್ಕೂ ಆಗ್ತದೆ. ಹಾಗಾಗಿ ಸಮತೋಲಿತ ಏನು ನಮ್ಮ ಮಣ್ಣು ಪರೀಕ್ಷೆ ಆಧಾರದ ಮೇಲೆ ನಾವು ಪೋಷಕಾಂಶಗಳನ್ನು ಕೊಡುವಂಥದ್ದು ಬಹಳ ಬಹಳ ಮುಖ್ಯ. ಹಾಗಾಗಿ ನಮ್ಮ ರೈತ ಬಂದವ್ರಿಗೆ ಆಗಲೇ ಹೇಳ್ತಾ ಇದ್ದೀವಿ. ಒಂದು ಸಂತೋಷದ ವಿಚಾರ ಅಂತಂದರೆ, ಮೊದಲು ಬಹುಶಃ ನಾವು ಒಂದು 10 ವರ್ಷದಿಂದ ಹೇಳ್ತಾ ಇದ್ದೀವಿ ರೈತ ಬಾಂಧವರಿಗೆ, ಮಣ್ಣು ಪರೀಕ್ಷೆ ಮಾಡಿಸಿ, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಕೊಡಿ, ಸುಮ್ಮನೆ ಹಾಕಬೇಡಿ, ಮಣ್ಣು ಹಾಳಾಗುತ್ತೆ ಅಂತ ಹೇಳ್ತಾನೆ ಇದ್ದೀವಿ. ಬಟ್ ಇತ್ತೀಚಿನ ದಿನಗಳಲ್ಲಿ ಕಳೆದ 5 ವರ್ಷಗಳಿಂದ ಸಂತೋಷ ವಿಷಯ ಅಂತಂದರೆ ನಮ್ಮಲ್ಲಿ 1000 ಮಣ್ಣನ್ನು ಪರೀಕ್ಷೆ ಮಾಡ್ತೀವಿ. ಅದರಲ್ಲಿ 700-800 ಜನ ಅವರು ಮಣ್ಣು ಪರೀಕ್ಷೆ ಆಧಾರಿತ ರಸಗೊಬ್ಬರ ಕೊಡಲಿಕ್ಕೆ ಬರ್ತಾರೆ. ಬಹಳ ಸಂತೋಷದ ವಿಚಾರ. ಆಕ್ಚುಲಿ ಮುಂದಿನ ದಿನಗಳಲ್ಲಿ ಇದು ಕಂಟಿನ್ಯೂ ಆಗಲೇಬೇಕು. ಇಲ್ಲ ಅಂತಂದ್ರೆ ಮಣ್ಣು ಹಾಳಾಗ್ತದೆ, ವೆಚ್ಚ ಜಾಸ್ತಿ ಆಗುತ್ತೆ. ಇದು ಎರಡನೇ ಉದ್ದೇಶ ಸರ್. ಯಾವುದು? ಮಣ್ಣು ಪರೀಕ್ಷೆ ಆಧಾರಿತ ಗೊಬ್ಬರದ ಬಳಕೆ ಎರಡನೇ ಉದ್ದೇಶ. ಯಾವುದು? ಖೇತ್ ಬಚಾವೋ ಆಂದೋಲನದ ಎರಡನೇ ಉದ್ದೇಶ. ಮೂರನೇ ಉದ್ದೇಶ ಏನು? ಸಮತೋಲಿತ ರಸಗೊಬ್ಬರಗಳ ಬಳಕೆ. ಸಮತೋಲನವನ್ನು ಕಾಪಾಡಬೇಕು.
ಈ ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳ ಮಧ್ಯೆ ಸಮನ್ವಯತೆಯನ್ನು ಕಾಪಾಡಬೇಕು. ಬರೀ ರಸಗೊಬ್ಬರಗಳನ್ನೇ ಹಾಕೋದಲ್ಲ, ಸುಮ್ಮನೆ ತಗೊಂಡು ಹೋಗೋದು ಮೂಟೆ ಗೊಬ್ಬರ ತಂದು ಸುರಿಯೋದಾಗ್ಬಿಟ್ರೆ. ಈಗ ವಿಜ್ಞಾನಿಗಳು ಕೂಡ ಹಿಂದಿಂದ ಹೇಳ್ಕೊಂಡ್ ಬಂದಿದ್ದಾರೆ, ಹೌದು, ಒಂದ್ ಎಕರೆನಲ್ಲಿ ನಾನು ಟೊಮೊಟೊ ಬೆಳಿತೀನಿ ಅಂತ ಆದ್ರೆ ಇಷ್ಟು ಗಾಡಿ ನೀವು ಮೊದಲು ಹಾಕಬೇಕು ಕೊಟ್ಟಿಗೆ ಗೊಬ್ಬರ ಅಂತ ಹೇಳಿ ಹೇಳ್ತಾರೆ. ಅದನ್ನ ಬಿಟ್ಬಿಟ್ಟಿದ್ವಿ. ಈಗ ನಾವು ವಿಜ್ಞಾನಿಗಳ ನಮ್ಮ ಏನು ಕೃಷಿ ಕೈ ಬಿಟ್ಟಿರ್ತದೆ ಅಲ್ಲಿ ಮೊದಲಿಂದ ಹೇಳ್ಕೊಂಬಂದಿರೋದು ಅಷ್ಟೇ, ಇಷ್ಟು ಟನ್ ಕೊಟ್ಟಿಗೆ ಗೊಬ್ಬರವನ್ನು ಹಾಕಿ, ಇಷ್ಟು ಪ್ರಮಾಣದ ಸಾರಜನಕ ರಂಜಕವನ್ನು ಪಟಾಶ್ ಹಾಕಿ, ಆಮೇಲೆ ಮಣ್ಣು ಪರೀಕ್ಷೆ ಆಧಾರಿತವಾಗಿ ನೀವು ಪೋಷಕಾಂಶಗಳನ್ನ ಸೇರಿಸಿ ಅಂತಾನೆ ಹೇಳ್ಕೊಂಡ್ ಬಂದಿರೋದು. ಈಗ ನಮ್ ಕೊಟ್ಟಿಗೆ ಗೊಬ್ಬರ ಮಾಡೋದು ಕಷ್ಟ, ಎಲ್ಲಿ ತಗೊಂಡು ರೋಡ್ ಸೈಡ್ ಅಲ್ಲಿ ಹಾಕ್ಬಿಡ್ತದೆ, ಅಲ್ಲಿ ಕೋಳಿಗಳು ಕೆರೆದು ಎಲ್ಲ ಒಣಗಿ ಗೊಬ್ಬರ ಏನು ಕೊಟ್ಟಿಗೆ ಗೊಬ್ಬರ ಹಾಳಾಗೋಗಿರ್ತದೆ, ಅದು ಏನು ಬಳಕೆಗೆ ಬರಲ್ಲ, ಹಂಗ್ ಮಾಡಿಟ್ಟಿರ್ತೀರ. ಬಟ್ ರಸಗೊಬ್ಬರಗಳನ್ನ ಮಾತ್ರ ಹಾಕೋದ್ರಿಂದ ಏನಾಗ್ತದೆ, ಅದು ಬ್ಯಾಲೆನ್ಸ್ ಆಗಲ್ಲ, ಸಮನ್ವಯತೆಯನ್ನು ಕಾಪಾಡೋದಕ್ಕಾಗಲ್ಲ. ಸಾವಯವ ಮತ್ತು ರಾಸಾಯನಿಕ ಗೊಬ್ಬರಗಳ ಮಧ್ಯೆ ಸಮನ್ವಯತೆಯನ್ನು ಕಾಪಾಡಬೇಕು ಅಂತಂದ್ರೆ ನಾವು ಸಮತೋಲಿತ ರಸಗೊಬ್ಬರಗಳನ್ನು ಮಾಡಬೇಕು. ಸಮತೋಲಿತ ಅಂದ್ರೇನು, ಸಾರ್ವಜನಿಕ ಹಾಕಬೇಕು ನೋಡಿಕೊಂಡು, ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಪೊಟ್ಯಾಶ್ ಎಷ್ಟು ಬೇಕೋ ಅಷ್ಟು ಹಾಕಬೇಕು, ಫಾಸ್ಫರಸ್ ಎಷ್ಟು ಬೇಕೋ ಅಷ್ಟು ಹಾಕಬೇಕು, ಕ್ಯಾಲ್ಸಿಯಂ ಎಷ್ಟು ಬೇಕೋ ಹಾಕಬೇಕು, ಜಿಂಕ್ ಎಷ್ಟು ಬೇಕೋ ಹಾಕಬೇಕು, ಬೋರಾನ್ ಎಷ್ಟು ಬೇಕೋ ಹಾಕಬೇಕು, ಹಿಂಗೆ ಅಥವಾ ಐರನ್ ಎಷ್ಟು ಬೇಕೋ ಹಾಕಬೇಕು. ಅದನ್ನು ಮಣ್ಣು ಪರೀಕ್ಷೆ ಆಧಾರದ ಮೇಲೆ ಎಲ್ಲವನ್ನೂ ಹಾಕಬೇಕು. ಬರೀ ಮುದ್ದೆ ಊಟ ಮಾಡಿದ್ರಾಗಲ್ಲ, ಮುದ್ದೆ ಜೊತೆಗೆ ಸ್ವಲ್ಪ ಅನ್ನನ ಬೇಕು, ಕಾಳು ಬೇಕು, ಪಲ್ಯ ಬೇಕು, ತುಪ್ಪ ಬೇಕು, ಸೊಪ್ಪ ಬೇಕು. ಇವೆಲ್ಲವನ್ನು ತಿಂದ್ರೆ ಮಾತ್ರ ಮನುಷ್ಯ ಹೇಗೆ ಆರೋಗ್ಯವಾಗಿರ್ತಾನೆ, ಹಾಗೆ ಹೀಗೆ ಮಣ್ಣಿಗೂ ಸಹ ಏನೇನು ಪೋಷಕಾಂಶಗಳು ಬೇಕು ಎಲ್ಲವನ್ನು ಸಹ ಸ್ವಲ್ಪ 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 ಪ್ರಮಾಣದಲ್ಲಿ, ಶಿಫಾರತು ಪ್ರಮಾಣದಲ್ಲಿ ಕೊಡಬೇಕು. ಅದನ್ನು ನಾವು ಸಮತೋಲಿತ ರಸಗೊಬ್ಬರಗಳ ಬಳಕೆ ಅಂತ ಹೇಳ್ತೀವಿ. ಇದನ್ನು ಮಾಡೋದ್ರಿಂದ ಅನಗತ್ಯವಾಗಿ ಏನು ನಾವು ಖರ್ಚು ಬೀಳ್ತದೆ ಅದನ್ನು ತಪ್ಪಿಸ್ಬೋದು, ಬೆಳೆ ಬಹಳ ಉತ್ಕೃಷ್ಟವಾಗಿ ಬರ್ತದೆ, ಮತ್ತು ಗುಣಮಟ್ಟದ ಇಳುವರಿ ಬರ್ತದೆ, ಒಳ್ಳೆ ಗುಣಮಟ್ಟದ ಇಳುವರಿ ನಮಗೆ ಬರ್ತದೆ. ಹಾಗಾಗಿ ಮೂರನೇ ಉದ್ದೇಶ ಈ ಒಂದು ಕಾರ್ಯಕ್ರಮದ ಎಂತ ಸಮತೋಲಿತ ರಸಗೊಬ್ಬರ ಬಳಕೆ ಮಾಡ್ಕೊಂಡು. ನಾಲ್ಕನೇ ಉದ್ದೇಶ ಏನು, ಖೇತ್ ಬಚಾವೋ ಈ ಒಂದು ಅಭಿಯಾನದ ನಾಲ್ಕನೇ ಉದ್ದೇಶ ಅಂತಂದ್ರೆ ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ಮಾಡುವಂಥದ್ದು. ಸಾವಯವ ಅಂದ್ರೇನು, ನೈಸರ್ಗಿಕ ಕೃಷಿ ಅಂದ್ರೇನು, ಇವೆರಡೂ ಸಹ ಪರಿಸರ ಸ್ನೇಹಿ, ಪರಿಸರಕ್ಕೆ ಪೂರಕವಾಗಿರುವಂತಹ ತಂತ್ರಜ್ಞಾನಗಳು, ಕೃಷಿ ಪದ್ಧತಿಗಳು. ಮತ್ತೆ ಈ ಸಾವಯವ ನೈಸರ್ಗಿಕ ಕೃಷಿ ಮಾಡೋರಿಗೆ ಈ ಸ್ಥಳೀಯವಾಗಿ ಏನ್ ಸಿಗುತ್ತೆ, ಏನು ಕಸ ಕಡ್ಡಿ ಅದು ಇದು ಸೊಪ್ಪು ಅದೆಲ್ಲ ಒಂದ್ ಕಡೆ ಹಾಕಿ ಅದನ್ನ ಗೊಬ್ಬರ ಮಾಡಿ ಪುನಃ ನೀವು ಜಮೀನು ಬಳಸೋದ್ರಿಂದ ನಿಮಗೆ ಖರ್ಚು ಕಡಿಮೆ ಬರ್ತದೆ, ಆಮೇಲೆ ಪರಿಸರಕ್ಕೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಹಾಗಾಗಿ ಇದು ಪರಿಸರ ಸ್ನೇಹಿ ತಂತ್ರಜ್ಞಾನ ಯಾವುದು, ಸಾವಯವ ಮತ್ತು ನೈಸರ್ಗಿಕ ಕೃಷಿ. ಸಾವಯವ ಅಂದ್ರೇನು, ಸಾವಯವದಲ್ಲಿ ಏನ್ ಮಾಡ್ತೀವಿ ನಾವು, ದನದ ಗೊಬ್ಬರ ಬಳಸ್ತೀವಿ, ಕಾಂಪೋಸ್ಟ್ ಬಳಸ್ತೀವಿ, ಹಸಿರೆಲೆ ಗೊಬ್ಬರ ಬೆಳೆಸ್ತೀವಿ, ಜೈವಿಕ ಗೊಬ್ಬರಗಳನ್ನ ಬಳಸ್ತೀವಿ. ಜೈವಿಕ ಗೊಬ್ಬರಗಳನ್ನ ಟ್ರೈಕೋಡರ್ಮಾ, ಸೂಡೋಮೋನಾಸು, AMC, ಮೆಟರಿಜಿಯಮ್ಮು, ಇಂಥ ಜೈವಿಕ ಗೊಬ್ಬರಗಳನ್ನು ಬಳಸ್ತೀವಿ. ಹಾಗಾಗಿ ಈ ಸಾವಯವ ಗೊಬ್ಬರ ಸಹ ಪರಿಸರ ಸ್ನೇಹಿಯಾಗಿದೆ. ಇಲ್ಲಿ ನಿಮ್ಗೆ ಖರ್ಚು ಬರಲ್ಲ, ಸ್ಥಳೀಯವಾಗಿ ಸಿಗುವಂಥದ್ದನ್ನೇ ಸರಿಯಾದ ರೀತಿ ಕಾಂಪೋಸ್ಟ್ ಮಾಡಿ ಮಣ್ಣಿಗೆ ಸೇರಿಸುವಂಥದ್ದು. ಸಮಯ ಬೇಕಾಗ್ತದೆ ಅಷ್ಟೇ, ಬಟ್ ನಿಮ್ಮ ಮಣ್ಣು ಉಳಿತದೆ, ನಿಮ್ಮ ದುಡ್ಡು ಉಳಿತದೆ, ಪರಿಸರ ಉಳಿತದೆ. ಇದು ಸಾವಯವ ಕೃಷಿಯಲ್ಲಿ ನಾವೇನು ಮಾಡ್ತೀವಿ, ದನದ ಗೊಬ್ಬರ, ಕಾಂಪೋಸ್ಟು, ಹಸಿರು ಗೊಬ್ಬರ, ಜೈವಿಕ ಗೊಬ್ಬರಗಳನ್ನ ಬಳಸ್ತೀವಿ. ಹಾಗಾದ್ರೆ ನೈಸರ್ಗಿಕ ಕೃಷಿಯಲ್ಲಿ ಏನು ಮಾಡ್ತೀವಿ ಅಂತಂದ್ರೆ ಇಲ್ಲಿ ಜೀವಾಮೃತ, ಬೀಜಾಮೃತ, ಘನಜೀವಾಮೃತ ಮತ್ತೆ ಹೊದಿಕೆ ಮಾಡುವಂಥದ್ದು. ಕಳೆ ಬೆಳೆದಂಗೆ ಕಳೆ ಬೆಳೆಸ್ಬಿಟ್ಟು ಬಿಡಿಸಿ ಕಳೆನಾಶಕ ಹೊಡೆಯೋದಲ್ಲ, ಅಥವಾ ಹೊದಿಕೆ ಮಾಡೋದ್ರಿಂದ ಈ ನೀರನ್ನ ಆವಿ ತಡೆಗಟ್ಟಿ ನೀರನ್ನ ಸಂರಕ್ಷಣೆ ಮಾಡ್ತದೆ ಮಣ್ಣಲ್ಲಿ. ಬಹಳ ದಿನಗಳೊಂದ್ಸರಿ ನೀರು ಕಟ್ಟೋದು ಸಾಕು ಆಕ್ಚುಲಿ. ಆಮೇಲೆ ಜೊತೆಗೆ ಈ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಜಾಸ್ತಿ ಆಗ್ತದೆ. ಯಾವುದರಿಂದ, ಈ ಒಂದು ಸಾವಯವ ಕೃಷಿಯಿಂದ ಮತ್ತೆ ನೈಸರ್ಗಿಕ ಕೃಷಿಯಿಂದ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳ ಚಟುವಟಿಕೆ ಜಾಸ್ತಿ ಆಗಂದ ಮಣ್ಣು ಆರೋಗ್ಯವಾಗಿರ್ತದೆ, ಜೀವಂತವಾಗಿರ್ತದೆ. ನೀವು ಯಾವುದೇ ವಸ್ತುಗಳನ್ನ ಮಣ್ಣಿಗೆ ಸೇರಿಸಿದಾಗ ಅದನ್ನ ಪರಿವರ್ತನೆ ಮಾಡಿ ಗಿಡಕ್ಕೆ ಕೊಡದೆ ಈ ಸೂಕ್ಷ್ಮ ಜೀವಿಗಳು, ಅವುಗಳನ್ನ ಕೊಲ್ಲಬಾರದು. ನಾವು ಅವುಗಳ ಸಂರಕ್ಷಣೆ ಮಾಡಿದ್ರೆ ಮಣ್ಣು ಆರೋಗ್ಯವಾಗಿದ್ರೆ ನೀವೇನೇ ಹಾಕಿದ್ರೆ ಗಿಡ ತಕ್ಕೋತೆ, ಸಮೃದ್ಧಿಯಾಗಿ ಬೆಳೀತದೆ. ನೀವು ಮೂಟ ಗೊಬ್ಬರನೇ ಹಾಕ್ತೀರ ಏನಾಗ್ತದೆ, ಈ ಸೂಕ್ಷ್ಮ ಜೀವಿಗಳಿಗೆ ಆಹಾರನೇ ಸಾವಯವ ಗೊಬ್ಬರ, ಕೊಟ್ಟಿಗೆ ಗೊಬ್ಬರ, ಹಸಿರೆಲೆ ಗೊಬ್ಬರ, ಇವೇ ಅವಕ್ಕೆ ಆಹಾರ ಸೂಕ್ಷ್ಮ ಜೀವಿಗಳಿಗೆ. ಅವು ಹಾಕ್ತಾನೆ ಬರೀ ನೀವು ರಸಗೊಬ್ಬರ ಕೊಟ್ರೆ ಸತ್ತೋಗ್ತಾವು. ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳು ಸತ್ತೋದ್ಮೇಲೆ ಮಣ್ಣು ಸತ್ತೋಗ್ತದೆ. ಆಮೇಲೆ ನೀವೇನು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ. ಮೊದಲೆಲ್ಲ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆಯ್ತಲ್ಲ, ಆ ಗ್ರೀನ್ ರೆವಲ್ಯೂಷನ್ ಸ್ಟಾರ್ಟ್ ಆದಾಗ 1 kg ನಾವು ರಸಗೊಬ್ಬರಗಳನ್ನ ಬೆಳೆಸಿದ್ರೆ 36 kg ಇಳುವರಿ ಬರ್ತೈತೆ ಧಾನ್ಯ. ಇವತ್ತು 1 kg ರಸಗೊಬ್ಬರ ಬಳಸಿದ್ರೆ ಬರೀ 6 kg ಧಾನ್ಯ ಬರ್ತಾ ಇದೆ. ಅಂದ್ರೆ ಮಣ್ಣು ಬರಿದಾಗ್ತಾ ಇದೆ. ಈ ಮಣ್ಣು ಒಂದ್ಸರಿ ಬರಿದಾಗ್ಬಿಟ್ರೆ ಬಹಳ ಕಷ್ಟ ರಿಪೇರಿ ಮಾಡೋದಕ್ಕೆ. ಮುಂದೆ 30, 40, 50 ವರ್ಷ ಬೇಕಾಗ್ತದೆ. ಅಷ್ಟೊತ್ತಿಗೆ ನಮ್ಮ ಜನಗಳು ಆಹಾರ ಇಲ್ದೇನೆ, ಪರಿಸರ ಹಾಳಾಗಿ, ಕುಡಿಯಕ್ಕೆ ಸರಿ ನೀರಿಲ್ದೇನೆ. ಇದು ಬಹಳ ಮುಖ್ಯ. ಈ ಒಂದು ಘಟ್ಟದಲ್ಲಿ ಆದಷ್ಟು ಮಟ್ಟಿಗೆ ಸಾವಯವ ಕೃಷಿ, ನೈಸರ್ಗಿಕ ಕೃಷಿಯನ್ನು ಮಾಡುವಂಥದ್ದು ಬಹಳ ಮುಖ್ಯ. ಇನ್ನು 5ನೇ ಉದ್ದೇಶ ಏನಂತಂದ್ರೆ
ನೀರು ಸಂರಕ್ಷಣೆ ಮಾಡಬೇಕು ಮತ್ತು ಸಮರ್ಥವಾಗಿ ಬಳಸಬೇಕು. ನೀರು ಸಂರಕ್ಷಣೆ ಸಂರಕ್ಷಣೆ. ನೀರು ಬಿದ್ದಂಥ ಮಳೆ ನೀರನ್ನು ಒಂದು ಕಡೆ ಕೊಯ್ಲು ಮಾಡಿ ಸಂರಕ್ಷಣೆ ಮಾಡಿ ಅದನ್ನು ಮರುಬಳಕೆ ಮಾಡಬೇಕು. ಅಥವಾ ಬಿದ್ದಂಥ ಮಳೆ ನೀರನ್ನು ಭೂಮಿಯಲ್ಲೇ ತಡೆದಿಟ್ಟು ಇಂಗುವ ಹಾಗೆ ಮಾಡಿ ಭೂಮಿಯ ನೀರಿನ ಮಟ್ಟವನ್ನು ಜಾಸ್ತಿ ಮಾಡೋದಕ್ಕೆ ಮಾಡಬೇಕು. ಹೀಗೆ ನೀರಿನ ಸಂರಕ್ಷಣೆಯನ್ನು ನಾವು ಮಾಡಬೇಕಾಗ್ತದೆ. ಇಲ್ಲ ಅಂತಂದರೆ ನೀರು ಹೊರದೋಗೋ ಜೊತೆಗೆ ಮಣ್ಣನ್ನು ಸಹ ಕೊಚ್ಚಾಣಿಕೆ ಮಾಡಿಕೊಂಡು ಮಣ್ಣಿನ ಫಲವತ್ತತೆ ಹಾಳಾಗ್ತದೆ, ನೀರು ಹೊರಗೋಗ್ತದೆ, ನಮ್ಮ ಭೂಮಿನೂ ಬರಡಾಗ್ತದೆ. ಹಾಗಾಗಿ ಬಹಳ ಮುಖ್ಯ. ಇದನ್ನ ಏನು ಮಾಡಬೇಕು ಅಂತಂದರೆ, ಒಂದು ಬಿದ್ದಂಥ ಮಳೆ ನೀರನ್ನು ವ್ಯರ್ಥ ಮಾಡಿದಾಗೆ ಒಂದು ಕಡೆ ಶೇಖರಣೆ ಮಾಡ್ಕೊಂಡು ಇಟ್ಕೋಬೇಕು. ಎರಡದು ಇರೋಂಥ ನೀರನ್ನು ಸದ್ಬಳಕೆ ಮಾಡ್ಕೋಬೇಕು, ಮಿತ ಬಳಕೆ ಮಾಡ್ಕೋಬೇಕು. ಯಾವ ಬೆಳೆಗೆ ಎಷ್ಟೆಷ್ಟು ಪ್ರಮಾಣದಲ್ಲಿ ಅಷ್ಟೇ ಕೊಡಬೇಕು. ಯಾವುದು ಸ್ಪ್ರಿಂಕ್ಲರ್ ಇರಿಗೇಷನ್ ಕೊಡ್ತೀರೋ, ಹನಿ ನೀರಾವರಿ ಕೊಡ್ತಿರೋ ಅಥವಾ ತುಂತುರು ನೀರಾವರಿ ಕೊಡ್ತಿರೋ ಕೊಟ್ಕೊಂಡು ಯಾವ ಬೆಳೆಗೆ ಎಷ್ಟು ಬೇಕು ಅಷ್ಟೇ ಕೊಡಬೇಕು. ಅಥವಾ ನೀವು ಹಾಯಿ ನೀರು ಮಾಡಿದ್ರೆ ಸಾಲು ಬಿಟ್ಟು ಸಾಲಿಗೆ ಹಾಯಿಸುವಂಥದ್ದು. ನೀರಿನ ಮಿತ ಬಳಕೆಯನ್ನು ಮಾಡಬೇಕಾಗ್ತದೆ. ನೀವು ಜಾಸ್ತಿ ನೀರು ಹಾಕಿದಷ್ಟು ಜಾಸ್ತಿ ಗಿಡ ಬೆಳೆಯಲ್ಲ, ಹಾಳಾಗ್ತದೆ. ಯಾಕೆಂದರೆ ಮಣ್ಣಲ್ಲಿ ಬರೀ ನೀರೇ ತುಂಬಿಕೊಂಡ್ರೆ ಗಾಳಿ ಇಲ್ಲ ಅಂತಂದರೆ ಬೇರುಗಳಿಗೆ ಉಸಿರಾಟ ಮಾಡೋಕ್ಕಾಗಲ್ಲ. ಬೇರುಗಳು ಉಸಿರಾಟ ಮಾಡೋಕ್ಕಾಗಲ್ಲ ಅಂತಂದರೆ ಆರೋಗ್ಯವಾಗಿ ಗಿಡ ಬೆಳೆಯಲ್ಲ. ಗಿಡ ಬೆಳೆಯಲ್ಲ ಅಂದರೆ ಒಳ್ಳೆ ಇಳುವರಿ ಬರಲ್ಲ. ಹಾಗಾಗಿ ಖಂಡಿತವಾಗ್ಲೂ ಎಷ್ಟು ಮಿತ ಬಳಕೆ ನೀರು ಮಾಡ್ತೀರೋ ಅಷ್ಟು ಬೆಳೆ ಸಮೃದ್ಧವಾಗಿ ಬರ್ತದೆ. ನೀರನ್ನು ಸಹ ನಾವು ಉಳಿಸ್ಬೋದು. ಮತ್ತು ಮಳೆ ನೀರನ್ನ ಕೊಯ್ಲು ಮಾಡಬೇಕು. ನಾನು ಆಗಲೇ ಹೇಳ್ದಂಗೆ ಏನು ಜಮೀನಲ್ಲಿ ಬೀಳ್ತದೆ ಅಥವಾ ಮನೆಯಲ್ಲಿ ಬೀಳಲಿ ಕೊಯ್ಲು ಮಾಡಿ ಅದನ್ನು ಈಗ ನಾವು ಕೈತೋಟಕಾರ ಬಳಸಿ ಅಥವಾ ಜಮೀನಲ್ಲಿ ಬಿದ್ದಿದ್ದಂಥದ್ದನ್ನು ನಾವು ನಮ್ಮ ಭೂಮಿಗಾರು ಬಳಸ್ಕೊಳ್ಳಿ. ಕೊಯ್ಲು ಮಾಡಬೇಕು. ಮಳೆ ನೀರನ್ನ ಕೊಯ್ಲು ಮಾಡಿ ಅಲ್ಲಿ ಬಿದ್ದ ನೀರು ಅಲ್ಲೇ ಉಳ್ಕೋ ಹಾಗೆ ಮಾಡಬೇಕಾಗ್ತದೆ. ಅದಕ್ಕೆ ಕೃಷಿ ಹೊಂಡಗಳನ್ನ ಮಾಡ್ಕೋಬೇಕು ಅಥವಾ ಚೆಕ್ ಡ್ಯಾಮ್ ಮಾಡ್ಕೋಬೇಕು ಅಥವಾ ಕೆರೆಯನ್ನು ಮಾಡ್ಕೋಬೇಕು. ದೊಡ್ಡ ದೊಡ್ಡ ಫಾರ್ಮರ್ ಕೆರೆ ಮಾಡ್ಕೊಳ್ಳಿ ಬಿಡಿ ಸರ್, ಕೆರೆ ನಿರ್ಮಾಣ ಮಾಡ್ಕೊಂಡು ಮರುಬಳಕೆ ಮಾಡಲಿ ನೀರನ್ನ. ಅಥವಾ ಸಣ್ಣ ಪ್ರಮಾಣದ ಜಮೀನು ಇದ್ರೆ ಕೃಷಿ ಹೊಂಡಗಳನ್ನ ಮಾಡ್ಕೊಳ್ಳಿ. ನೀರು ಒಂದು ಕಾಲುವೆ ಗಿಲುವೆ ಇದ್ರೆ ಚೆಕ್ ಡ್ಯಾಮ್ ಮಾಡ್ಕೊಂಡು ನೀರು ನಿಲ್ಲಿಸ್ಕೊಳ್ಳಿ. ಇಂಗ್ಲಿ ಭೂಮಿಯಲ್ಲಿ ನೀರಿನ ಮಟ್ಟ ಜಾಸ್ತಿ ಆಗಲಿ. ಅದ್ರ ಜೊತೆಗೆ ಜಲಾನಯನ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸಬೇಕು. ಈ ಕೆರೆ ಕಟ್ಟೆಗಳನ್ನ ಕಟ್ಟಬೇಕು. ಜಲಾನಯನ ಪ್ರದೇಶಗಳನ್ನ ಅಭಿವೃದ್ಧಿಪಡಿಸಿ ನೀರು ಸಂಗ್ರಹಣೆಗೆ ಸಾಧ್ಯವಾದಷ್ಟು ಸಹಾಯ ಮಾಡಬೇಕಾಗ್ತದೆ. ಇದು ನೀರು ಸಂರಕ್ಷಣೆ ಮತ್ತು ಸಮರ್ಥ ಬಳಕೆ. ಸಮರ್ಥ ಬಳಕೆ ಅಂದ್ರೇನು? ನೀರನ್ನು ಸಂರಕ್ಷಣೆ ಮಾಡಿಬಿಟ್ವಿ, ಸಮರ್ಥ ಬಳಸ್ಕೋಬೇಕು. ನಾನು ಆಗ್ಲೇ ಹೇಳಿದಾಗೆ ಬೆಳೆಗಳಿಗೆ ಅಗತ್ಯವಾದಷ್ಟು ಪ್ರಮಾಣದಲ್ಲಿ ನಾವು ಬಳಸಬೇಕು. ಮತ್ತೊಂದು ಟೈಮ್ ಟೇಬಲ್ ರೆಡಿ ಮಾಡ್ಕೋಬೇಕು. ನಾವು ಇಷ್ಟನೇ ದಿನ ಇಷ್ಟೇ ನೀರನ್ನು ಕೊಡಬೇಕು ಗಿಡಗಳಿಗೆ ಅಂತ ಆ ಥರ ಮಾಡ್ಕೋಬೇಕು. ಆಮೇಲೆ ತುಂತುರು ನೀರಾವರಿಯನ್ನು ಅಥವಾ ಹನಿ ನೀರಾವರಿಯನ್ನು ಅಳವಡಿಸ್ಕೊಂಡು ಆದಷ್ಟು ನೀರನ್ನು ಈಗ ಒಂದು ನಮ್ಮ ಸಾಮಾನ್ಯವಾಗಿ ನಮ್ಮಲ್ಲಿ ಬೋರ್ವೆಲ್ ತೆಗೆದುಬಿಟ್ಟೆ ಅಂದ್ಬಿಟ್ಟು ನೀರು ಹಾಯ್ಸಕ್ಕೆ ಹೋಗ್ತಾರೆ. ಅಲ್ಲಿ ಕೆಳಗಡೆ ಒಂದಷ್ಟು ನೀರು ಶೇಖರಣೆ ಆಗಿರ್ತದೆ ಲಕ್ಷಾಂತರ ವರ್ಷಗಳಲ್ಲಿ. ನಾವು ಇದ್ದಕ್ಕಿದ್ದಂಗೆ ಒಂದು ಬೋರ್ವೆಲ್ ಹಾಕಿಬಿಟ್ಟು 24 ಗಂಟೆ ಹೊಡೆಯೋಕೆ ಹೋದ್ರೆ ಏನಾಗ್ತದೆ, ಒಳಗಡೆ ಖಾಲಿ ಆಗ್ತದೆ. ಒಂದಷ್ಟು ಶೇಖರಣೆ ಆಗಿರ್ತದೆ. 24 ಗಂಟೆ ನಾವು ನೀರು ಹೊರಗೆ ಹೊಡೆದು ಹಾಯಿ ನೀರು ಮಾಡಿಬಿಟ್ರೆ ಒಂದು 2-3 ವರ್ಷದ ಬೋರ್ವೆಲ್ ಹೊಟ್ಟೋಗುತ್ತೆ. ಆಮೇಲೆ ಮತ್ತೆ ಇನ್ನೊಂದು ಬೋರ್ವೆಲ್ ಕೊರಿಬೇಕಾಗ್ತದೆ ಒಂದು 5-6 ಲಕ್ಷ ಖರ್ಚು ಮಾಡಿ. ಅದರ ಬದಲಾಗಿ ಒಂದು ಉದಾಹರಣೆಗೆ ಒಂದು ಗಡಿಗೆ ನೀರು, ಆ ಗಡಿಗೆ ನೀರನ್ನ ಒಂದೊಂದು ಕಪ್ ಕುಡಿದ್ರೆ ಒಂದು 4-5 ದಿನ ಕುಡಿಬೋದು. ತಲೆ ಮೇಲೆ ಹುಯ್ಕೊಂಡ್ರೆ 1 ನಿಮಿಷಕ್ಕೆ ಆಗೋಯ್ತು. ಹಂಗಾಗ್ತದೆ. ಆಗ ನೀರನ್ನು ನಾವು ಸಮರ್ಥವಾಗಿ ಬಳಸ್ಕೋಬೇಕು. ಯಾವ ಸಮಯಕ್ಕೆ ಎಷ್ಟು ನೀರನ್ನು ಕೊಡಬೇಕು ಅಂತ ಹೇಳಿ ತಿಳ್ಕೊಂಡು ಹನಿ ನೀರಾವರಿ ಮೂಲಕ ನೀರನ್ನು ನಾವು ಸದ್ಬಳಕೆಯನ್ನು ಮಾಡ್ಕೋಬೇಕಾಗ್ತದೆ. ಇದು ಏನು 5ನೇದು ಹೇಳಿದಾಗ ನೀರು ಸಂರಕ್ಷಣೆ ಮತ್ತು ಸಮರ್ಥ ಬಳಕೆ. ಮತ್ತೆ 6ನೇ ಉದ್ದೇಶ ಏನಂತಂದ್ರೆ ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನು ಅಳವಡಿಸ್ಕೋಬೇಕು. ಅದು ಬಹಳ ಮುಖ್ಯ. ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನ ಅಳವಡಿಸ್ಕೊಂಡ್ರೆ ಖರ್ಚು ಕಡಿಮೆ ಆಗ್ತದೆ. ಏನು ವೈಜ್ಞಾನಿಕ ಕೃಷಿ ಪದ್ಧತಿಗಳು? ಮಾಗಿ ಉಳುಮೆ ಮಾಡಬೇಕು. ಮಾಗಿ ಉಳುಮೆ ಮಾಡಿದ್ರೆ ನಿಮ್ಮ ರೋಗಗಳು ಕೀಟಗಳು ಅಲ್ಲೇ 70% ಹೊಟ್ಟೋಗ್ಬಿಡ್ತವೆ. ನೀವು ಔಷಧಿ ಹೊಡೆ ಪ್ರಮೇಯನೇ ಬರಲ್ಲ. ಆಮೇಲೆ ಇವು ಎಂಥವು ಕಳೆ ಬೀಜಗಳು ಸತ್ತೋಗ್ಬಿಡ್ತವೆ. ನೀವು ಕಳೆನಾಶಕ ಬಳಸೋ ಪ್ರಮೇಯನೇ ಬರಲ್ಲ. ಸೊ ಹಾಗಾಗಿ ಮಾಗಿ ಉಳುಮೆಯನ್ನ ಮಾಡ್ಕೊಡಿ, ಅದು ಬಹಳ ಮುಖ್ಯ. 2ನೇದು ಮಣ್ಣು ಪರೀಕ್ಷಾ ಆಧಾರಿತ ರಸಗೊಬ್ಬರಗಳನ್ನು ಕೊಡಬೇಕು. ಮಣ್ಣು ಪರೀಕ್ಷೆ ಮಾಡಿಸಿ 2-3 ವರ್ಷಕ್ಕೊಂದ್ಸರಿಯ ಆ ಮಣ್ಣು ಪರೀಕ್ಷೆ ಮಾಡಿಸಿ ಮಣ್ಣಲ್ಲಿ ಎಷ್ಟು ಪೋಷಕಾಂಶಗಳನ್ನು ತಿಳ್ಕೊಳ್ಳಿ. ಆ ಬೆಳೆಗೆ ಎಷ್ಟು ಬೇಕು ಅಂತ ನಾವು ಹೇಳ್ಕೊಡ್ತೀವಿ ವಿಜ್ಞಾನಿಗಳು. ಅದರ ಆಧಾರದ ಮೇಲೆ ನೀವು ರಸಗೊಬ್ಬರಗಳನ್ನ ಬಳಸಿ ಮತ್ತು ಸಾವಯವ ಗೊಬ್ಬರಗಳನ್ನ ಬಳಸಿ, ಕೊಟ್ಟೆ ಗೊಬ್ಬರಗಳನ್ನ ಬಳಸಿ. ಸುಮ್ಮನೆ ರಾಸಾಯನಿಕ ಗೊಬ್ಬರಗಳನ್ನ ಮಣ್ಣಿಗೆ ಹಾಕಿ ಮಣ್ಣನ್ನು ಹಾಳು ಮಾಡಬೇಡಿ. 4ನೇ ವಿಚಾರ ಅಂತಂದರೆ ಸಮಗ್ರ ಕೀಟ ನಿರ್ವಹಣೆಯನ್ನು ಅಳವಡಿಸಿ. ಕೀಟಗಳ ನಿರ್ವಹಣೆ ಮಾಡಬೇಕು ಅಂದರೆ ಏನೋ ರೋಗ ಬಂತು, ಏನೋ ಕೀಟ ಬಂತು ಅನ್ನೋ ತಗೊಂಡು ಔಷಧಿ ಹೊಡೆಯೋದಲ್ಲ. ಅದಕ್ಕಿಂತ ಮೊದಲು ಏನು ಮಾಡಬೇಕು ನಾವು? ಏನಾದ್ರು 1-2 ಕಂಡ್ರೆ ಕೈಯಲ್ಲಿ ಹೆಚ್ಚಿಗೆ ಸಾಯಿಸುವಂಥದ್ದು ಅಥವಾ ಈ ಬೇವಿನೆಣ್ಣೆ ಹೊಡೆಯುವಂಥದ್ದು. ತೀರಾ ಜಾಸ್ತಿ ಆದಾಗ ಮಾತ್ರ ಈ ರಾಸಾಯನಿಕಗಳನ್ನು ಬಳಸುವಂಥದ್ದು ಕೆಲಸ ಮಾಡಿದ್ರೆ ಅದು ಸರಿ. ಏನು ಇಲ್ಲವೇ ಇಲ್ಲ, ಸಣ್ಣ ಪುಟ್ಟದ ಕೆಲವು ಕೀಟನಾಶಕಗಳನ್ನ ಹೊಡೆದ್ರೆ ಏನಾಗ್ತದೆ, ಒಂದು ಗಿಡದ ಮೇಲೆ ಬೀಳ್ತದೆ. ಗಿಡದ ಮೇಲೆ ಬಿದ್ದ ಔಷಧಿ ಏನಾಗ್ತದೆ, ಅದು ಎಲೆಯಲ್ಲಿ ಶೇಖರಣೆ ಆಗ್ತದೆ, ಕಾಯಲ್ಲಿ ಶೇಖರಣೆ ಆಗ್ತದೆ. ಅದು ತಿನ್ನೋರು ಯಾರು? ನಾವೇನೆ. ಹೆಚ್ಚಾಗಿ ಉಳಿದಿದ್ದು ಮಣ್ಣಿಗೆ ಹೋಗಿದ್ದೇನಾಗ್ತದೆ, ಮಣ್ಣಲ್ಲಿ ಇರ್ತದೆ ಕೀಟನಾಶಕ. ಅದನ್ನ ಬೇರೆ ಮೂಲಕ ಮತ್ತೆ ಗಿಡ ಹೇಳ್ಕೊತದೆ. ಎಲ್ಲಿ ಶೇಖರಣೆ ಮಾಡುತ್ತೆ? ಕಾಯಲ್ಲಿ, ಗಿಡದಲ್ಲಿ
ಸೊಪ್ಪಲ್ಲಿ ಶೇಖರಣೆ ತಿನ್ನೋರು ಯಾರು? ಮತ್ತೆ ನಾವೇನೆ. ಇವೆಲ್ಲ ದುಷ್ಪರಿಣಾಮಗಳು ಒಂದಕ್ಕೊಂದು ಲಿಂಕು ಚೈನು. ಹಾಗಾಗಿ ನಾವು ಸಮಗ್ರ ಕೀಟ ನಿರ್ವಹಣೆ ಮಾಡ್ತೀವಿ. ನಾವ್ ಹೇಳೋದಂತಂದ್ರೆ ರೈತರು ನಿಮ್ ತೋಟ ನಿರ್ವಹಣೆ ಮಾಡ್ಕೊಳ್ಳಿ ಸಾಕು. ಯಾಕೆ ನಿಮ್ಮ ಆರೋಗ್ಯದ ಗುಟ್ಟದು. ನಿಮ್ಮ ಮಣ್ಣು ಚೆನ್ನಾಗಿದ್ರೆ, ನಿಮ್ಮ ಮಣ್ಣು ಆರೋಗ್ಯವಾಗಿದ್ರೆ, ನಿಮ್ಮ ಮಣ್ಣಲ್ಲಿ ಪ್ಲಾಸ್ಟಿಕ್ ಕಡಿಮೆ ಇದ್ರೆ, ನಿಮ್ಮ ಮಣ್ಣಲ್ಲಿ ಕೀಟನಾಶಕ ಕಡಿಮೆ ಇದ್ರೆ, ನಿಮಗೆ ನಿಮ್ಮ ಆಹಾರದಲ್ಲಿ ಕೀಟನಾಶಕಗಳು ಪ್ಲಾಸ್ಟಿಕ್ಗಳು ಬರಲ್ಲ. ನಿಮ್ಮ ಮಣ್ಣು ತುಂಬಾ ಕೀಟನಾಶಕಗಳು, ನಿಮ್ಮ ಮಣ್ಣು ತುಂಬಾ ಪ್ಲಾಸ್ಟಿಕ್ ತುಣುಕುಗಳಿದ್ರೆ ಗಿಡ ಎಳ್ಕೋತದೆ, ಇಟ್ಟಿರ್ತದೆ, ತಗೊಬಂದು ಕುಯ್ಕೊಂಡು ತಿಂತೀರ ನೀವು. ಅದೇನು ಹೊಟ್ಟೆ ಒಳಗೆ ಹೋದ್ಮೇಲೆ ಹೊರಗೆ ಬರಲ್ಲ, ಹೊಟ್ಟೆ ದಪ್ಪ ಆಗ್ತದೆ. ಬರೀ ಹಸುಗಳು ಈ ಸಿಟಿಗಳಲ್ಲಿ ಪ್ಲಾಸ್ಟಿಕ್ ತಿಂದು ದಪ್ಪ ಆಗಿರ್ತದೆ ನೋಡಿ. ಕೊಯ್ದು ನೋಡಿದ್ರೆ ಒಂದು 10 kg ಪ್ಲಾಸ್ಟಿಕ್ ಒಳಗಡೆ ಇರ್ತದೆ. ಹಂಗೆ ಮನುಷ್ಯ ಹೊಟ್ಟೆಲಿ ಪ್ಲಾಸ್ಟಿಕ್ಗಳು ಶೇಖರಣೆಯಾಗಿ ಆಮೇಲೆ ಕೊಯ್ದು ತೆಗಿಬೇಕಾಗ್ತದೆ. ಹಾಗಾಗಿ ನಾನು ಹೇಳೋದು ಅಂತಂದರೆ, ರೈತ ಬಂಧುಗಳಲ್ಲಿ ಮನವಿ ಮಾಡ್ಕೊಂಡೆ, ನಿಮ್ಮ ಜಮೀನನ್ನು ಮಣ್ಣನ್ನು ಕಾಪಾಡ್ಕೊಳ್ಳಿ, ಒಳ್ಳೆ ಆಹಾರಗಳನ್ನ ಬೆಳ್ಕೊಳ್ಳಿ, ತಿನ್ನಿ, ಇತರರಿಗೂ ಒಳ್ಳೆದನ್ನು ತಿನ್ನಿಸಿ ಅಂತೇಳಿ. ನೀವು ಕೀಟನಾಶಕಗಳನ್ನ ಪ್ಲಾಸ್ಟಿಕ್ಗಳನ್ನ ತುಣುಕುಗಳನ್ನ ಜಾಸ್ತಿ ಆಯ್ತು ಅಂದರೆ ನೋಡಿ ರೈತ ಬಾಂಧವರು, ಇನ್ನೊಂದು ಹೇಳ್ತೀನಿ, ನಮಗೆ ಇಲ್ಲಿ ಮಾಹಿತಿ ತಿಳಿದಿರೋ ಪ್ರಕಾರ ಮನುಷ್ಯನ ವೀರ್ಯಾಣದಲ್ಲೂ ಸಹ ಪ್ಲಾಸ್ಟಿಕ್ ತುಣುಕುಗಳಿದಾವೆ ಈಗ. ಅಷ್ಟರ ಮಟ್ಟಿಗೆ ನಮ್ಮನ್ನು ಪ್ಲಾಸ್ಟಿಕ್ ತುಣುಕುಗಳಿಂದ ಕಲುಷಿತ ಆಗಿದೆ. ತಾಯಿಯ ಹಾಲಿನಲ್ಲಿ ಕೀಟನಾಶಕ ಇದೆ, ಅಷ್ಟು ಮಟ್ಟಿಗೆ ನಮ್ಮ ಮಣ್ಣು ಕಲುಷಿತ ಆಗಿದೆ. ಹಾಗಾಗಿ ದಯಮಾಡಿ ಈ ವೈಜ್ಞಾನಿಕ ಪದ್ಧತಿಯನ್ನು ಅಳವಡಿಸ್ಕೊಂಡು ನಮ್ಮ ಆಹಾರಗಳನ್ನ, ಸುರಕ್ಷಿತ ಆಹಾರಗಳನ್ನ ತಿನ್ನಬೇಕು, ಜೊತೆಗೆ ಮಣ್ಣನ್ನು ಕಾಪಾಡಬೇಕಾಗ್ತದೆ. ಮತ್ತು ಇನ್ನೊಂದು, ವೈಜ್ಞಾನಿಕ ನೀರು ನಿರ್ವಹಣೆ ಮಾಡಬೇಕು. ಇದು ವೈಜ್ಞಾನಿಕ ಪದ್ಧತಿಗಳಲ್ಲೇ ವೈಜ್ಞಾನಿಕ ನೀರು ನಿರ್ವಹಣೆ ಮಾಡಬೇಕು. ಹಾಯಿ ನೀರು ಬೇಡ, ನೀರಿದೆ ಅಂತ ಹಾಯಿ ನೀರು ಬೇಡ, ಬರಲು ಅಂತ ಸುಮ್ಮನೆ ಆನ್ ಮಾಡಿ ಬಿಡಬೇಡಿ. ವೈಜ್ಞಾನಿಕವಾಗಿ ಯಾವ ಬೆಳೆಗೆ ಎಷ್ಟು ಪ್ರಮಾಣದಲ್ಲಿ ಎಷ್ಟು ದಿನದಲ್ಲಿ ಕೊಡಬೇಕು ಅಷ್ಟೇ ಹನಿ ನೀರಾವರಿ ಮೂಲಕ ಅಥವಾ ತುಂತುರು ನೀರಾವರಿ ಮೂಲಕ ಕೊಡಿ. ಅದ್ರ ಕೂಡ ನಾವು ನೋಡ್ಬೇಕು ಸರ್, ಹನಿ ನೀರಾವರಿ ಸೂಕ್ತವೋ ಆ ಬೆಳೆಗೆ ಅಥವಾ ತುಂತುರು ನೀರಾವರಿ ಸೂಕ್ತವೋ ಅನ್ನೋಂಥದ್ದನ್ನ ಕೇಳಿ ತಿಳ್ಕೊಂಡು ಆ ಪದ್ಧತಿಯಲ್ಲಿ ಕೊಡ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಕರೆಕ್ಟ್. ಮತ್ತೆ ಕಟಾವು ಮತ್ತು ಮೌಲ್ಯವರ್ಧನೆ, ನೀವೇನು ಕಟಾವು ಮಾಡ್ತೀರಾ ಅದು ಸರಿಯಾಗಿ ಕಟಾವು ಮಾಡಿ, ಮೌಲ್ಯವರ್ಧನೆ ಮಾಡಿ, ಪ್ಯಾಕ್ ಮಾಡಿ ಇಟ್ಕೊಂಡು ಮಾರಾಟ ವ್ಯವಸ್ಥೆನ ನೀವು ಮಾಡ್ಕೋಬೇಕು. ಇದು ವೈಜ್ಞಾನಿಕ ಕೃಷಿ ಪದ್ಧತಿಗಳನ್ನ ನೀವು ಅಳವಡಿಸ್ಕೊಳ್ಳಬೇಕು. ಇದು ಎಷ್ಟೋ 6ನೇ ಉದ್ದೇಶ. 7ನೇ ಉದ್ದೇಶ ಏನಂತಂದ್ರೆ ಮಣ್ಣಿನ ಆರೋಗ್ಯ ಚೀಟಿ. ಈ ಮಣ್ಣಿನ ಆರೋಗ್ಯ ಚೀಟಿ ಅಂತಂದ್ರೆ ಅದೇ ಮಣ್ಣಿನ, ರೈತರು ಜಮೀನು ಇರ್ತಕ್ಕಂಥ ಮಣ್ಣನ್ನು ತಂದು ಪರೀಕ್ಷೆ ಮಾಡಿ ಆ ಮಣ್ಣಲ್ಲಿ ಏನೇನು ಪೋಷಕಾಂಶಗಳಿದೆ, ಏನೇನು ಹಾಕಬೇಕು ಅಂತೇಳಿ ಒಂದು ದಾಖಲೆ ಇರ್ತದಲ್ಲ, ಅದನ್ನು ಮಣ್ಣಿನ ಆರೋಗ್ಯ ಚೀಟಿ ಅಂತ ಮಾಡಿ ನಾವು ಕೊಡ್ತೀವಿ. ನಮ್ಮ ರೈತ ಬಂದವರು ನಮ್ಮ ಮಣ್ಣು ತಂದು ಕೊಟ್ಟಾಗ ಅದನ್ನು ಪರೀಕ್ಷೆ ಮಾಡಿ ಮಣ್ಣಲ್ಲಿ ಏನೇನಿದೆ, ಏನೇನು ಹಾಕಬೇಕು ಅಂತ ಹೇಳ್ಬಿಟ್ಟು ಒಂದು ಆರೋಗ್ಯ ಚೀಟಿ ಕೊಡ್ತೀವಿ. ಅದನ್ನು ನೀವು ದಯಮಾಡಿ ಪ್ರತಿಯೊಬ್ಬರನ್ನು ಮಾಡ್ಕೋಬೇಕು. 2 ವರ್ಷಕ್ಕೊಂದ್ಸರಿ ಮಾಡಿಕೊಂಡು ಅದನ್ನ ಇಟ್ಕೊಂಡು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿಯಲ್ಲಿ ನೀವು ಮಣ್ಣು ಪರೀಕ್ಷೆ ಆ ದಾಖಲೆ ಇಟ್ಕೊಂಡು ಅದರ ಆಧಾರದ ಮೇಲೆ ರಸಗೊಬ್ಬರಗಳನ್ನ ಕೊಡೋದ್ರಿಂದ, ಸಾವಯವ ಗೊಬ್ಬರಗಳನ್ನ ಕೊಡೋದ್ರಿಂದ ಮಣ್ಣು ಆರೋಗ್ಯವಾಗಿರ್ತದೆ. ಮತ್ತೆ ಒಳ್ಳೆ ಇಳುವರಿನೂ ಬರ್ತದೆ. ಇಳುವರಿ ಚೆನ್ನಾಗಿ ನೀವು ಮಣ್ಣು ಪರೀಕ್ಷೆ ಆಧಾರಿತ ಬಳಸೋದ್ರಿಂದ ಗೊಬ್ಬರಗಳ ಬಳಕೆನೂ ಕಡಿಮೆ ಆಗ್ತದೆ. ಮತ್ತೆ ನಿಮ್ಮ ದೀರ್ಘಕಾಲದಲ್ಲಿ ನಿಮ್ಮ ಕೃಷಿ ಚೆನ್ನಾಗಿರ್ತದೆ. ಮಣ್ಣು ಆರೋಗ್ಯವಾಗಿದ್ದಾಗ ಪ್ರತಿ ವರ್ಷನೂ ಅಷ್ಟಷ್ಟು ಇಳುವರಿ ಬರ್ತಾ ಇರ್ತದೆ. ಒಳ್ಳೆ ಬೆಳೆಗಳನ್ನು ಕೂಡ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಒಂದು ಉದಾಹರಣೆ ಹೇಳ್ತೀನಿ. ನಾವು ಮೊನ್ನೆ ತುಂಬ ಜನ ರೈತರು ಬರ್ತಾ ಇರ್ತಾರೆ, ಸರ್ 4 ವರ್ಷ ಒಂದು ಹೊಲದಲ್ಲಿ ಟೊಮೊಟೊ ಬೆಳೆದಿದ್ವಿ, ಈಗ ಟೊಮೊಟೊ ಕಿತ್ತು ಹಾಕ್ಬಿಟ್ಟಿದ್ದೀನಿ, ರೇಟ್ ಕಡಿಮೆ ಆಯಿತು ಅಂತ. ಅಲ್ಲಿ ಹಿಪ್ಪನೇರಳೆ ಹಾಕಿದ್ದೀನಿ, ಆ ಹಿಪ್ಪನೇರಳೆ ಆ ತೋಟದಲ್ಲಿ ಬೆಳೆದು ಸೊಪ್ಪು ತಂದು ಹುಳುಕ್ ಹಾಕಿದ್ರೆ ಕಕ್ಕೊಂಡು ಸಾಯ್ತವೆ ಅಂತ. ಅಂದ್ರೆ ಮಣ್ಣು ವಿಷ ಆಗಿದೆ ಅಂತ. ಟೊಮೊಟೊ ಬೆಳೆದಾಗ ಸಿಂಪಡಣೆಗಳನ್ನು ಮಾಡೇ ಮಾಡ್ತಾರೆ, ಗೊಬ್ಬರ ಕೊಡ್ತಾರೆ. ಹೌದೌದು, ಆ ಮಣ್ಣು ಚೆನ್ನಾಗಿಲ್ಲ, ಸೂಕ್ತವಾಗಿ ಮಣ್ಣು ವಿಷ ಆಗಿದೆ. ಇದು ಗ್ರೀನ್ ಸಿಗ್ನಲ್ ಕೊಡ್ತಾ, ರೆಡ್ ಸಿಗ್ನಲ್ ಕೊಡ್ತಾ ಇದೆ. ಇವತ್ತು ರೇಷ್ಮೆ ಹುಳ, ನಾಳೆ ಮನುಷ್ಯರು. ಆ ಒಂದು ಮಣ್ಣು ಎಷ್ಟು ಕಲುಷಿತವಾಗಿದೆ ಅಂತಂದ್ರೆ, ಅದೇ ಜಾಗದಲ್ಲಿ ಹಿಪ್ಪನೇಳನ್ನು ಬೆಳೆದು ಆ ಸೊಪ್ಪನ್ನ ರೇಷ್ಮೆ ಹುಳ ಕೊಟ್ಟಾಗ ಸಾಯ್ತದೆ ಅಂತಂದ್ರೆ, ಕಡಿಮೆ ಡೋಸಲ್ಲಿ ಇವತ್ತು ನಿಮ್ಮನ್ನ ಕೊಲ್ತಾ ಇದ್ದೀನಿ, ಮುಂದುವರೆದ್ರೆ ರೈತರು ನೀವೂ ಅಥವಾ ಮನುಷ್ಯರು ನೀವೂ ಸಾಯ್ತೀರಾ. ಅಂದರೆ ಎಷ್ಟು ಮಟ್ಟಿಗೆ ವಿಷಪೂರಿತವಾಗಿದೆ ಮಣ್ಣು ಅನ್ನೋದನ್ನು ತಿಳ್ಕೊಳ್ಳಿ ದಯಮಾಡಿ. ಅದರಿಂದ ಮಣ್ಣಿನ ಸಂರಕ್ಷಣೆಗೆ ನೀವು ಹೆಚ್ಚು ಗಮನವನ್ನು ಕೊಡಬೇಕು. ಈ ಒಂದು ಉದ್ದೇಶದಿಂದ ಈ 7 ಉದ್ದೇಶಗಳನ್ನ ಇಟ್ಕೊಂಡು ನಾವು ಖೇತ್ ಬಚಾವೋ ಅಭಿಯಾನವನ್ನ ಇಡೀ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಕಂದಲಿ ಹಾಸನ 1 ತಿಂಗಳವರೆಗೆ ದಿನಕ್ಕೆ 4 ಕಾರ್ಯಕ್ರಮಗಳನ್ನ ಮಾಡ್ತಾ ಇದೀವಿ ಸರ್. 4 ಕಾರ್ಯಕ್ರಮ 4 ಹಳ್ಳಿಗಳಲ್ಲಿ ಹೋಗಿ ಪ್ರತಿ ಹಳ್ಳಿಗಳಿಗೂ ಹೋಗಿ ಮಾಹಿತಿನ ಕೊಟ್ಟು ಬರ್ತಾ ಇದೀವಿ ಸರ್. ಈ ಒಂದು ಸಂದರ್ಭದಲ್ಲಿ ಸರ್, ಈ ಒಂದು 15 ದಿವಸದ ಸಂದರ್ಭದಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಯಾವ್ಯಾವ ತಾಲೂಕು ಅಥವಾ ಯಾವ್ಯಾವ ಗ್ರಾಮಗಳನ್ನ ಭೇಟಿ ಮಾಡಲಿಕ್ಕೆ ಸಾಧ್ಯ ಆಯಿತು, ಅಲ್ಲಿ ಹೇಗೆ ಇದ್ರ ಬಗ್ಗೆ ಜಾಗೃತಿಯನ್ನು ಮೂಡಿಸಲಾಯ್ತು ಸರ್? ಒಂದು, ನಮ್ಮ ವಿಜ್ಞಾನಿಗಳು 2 ತಂಡಗಳನ್ನ ರಚಿಸಿದ್ವಿ ಸರ್. ಒಂದೊಂದು ತಂಡಗಳು 2 ಹಳ್ಳಿಗಳಿಗೆ ಹೋಗ್ತವೆ ಸರ್. ಈಗ ಮೊನ್ನೆ ನಾವು ಬೇಲೂರು ತಾಲೂಕು ದಮ್ಶೆಟ್ಟಿಹಳ್ಳಿ ಮತ್ತೆ ಬಿರುಕನಹಳ್ಳಿ, ಹೀಗೆ ಒಂದು ಕೆಲವು ಹಳ್ಳಿಗಳಿಗೆ ಹೋಗಿ ಒಂದೊಂದು ದಿನಕ್ಕೆ 2 ಹಳ್ಳಿಗಳು ಒಂದೊಂದು ಟೀಮು ಮಾಹಿತಿಯನ್ನು ಕೊಟ್ಟು ಬರ್ತಾ ಇದೆ. ನಾವೀಗ ಸದ್ಯಕ್ಕೆ ಹಾಸನ ತಾಲೂಕು, ಬೇಲೂರು ತಾಲೂಕು, ಆಲೂರು ತಾಲೂಕು ಇಷ್ಟನ್ನ ಕವರ್ ಮಾಡಿಕೊಂಡು ಮಾಹಿತಿಯನ್ನು ಕೊಟ್ಟು ರೈತ ಬಾಂಧವರಿಗೆ ಬರ್ತಾ ಇದೀವಿ ಸರ್. ಈ ಒಂದು ಖೇತ್
ಬಚಾವೋ ಅಭಿಯಾನ ಏನಿದೆಯೋ ಇದ್ರ ಬಗ್ಗೆ ಇನ್ನೂ ಎಷ್ಟರ ಮಟ್ಟಿಗೆ ನಮ್ಮ ಕೃಷಿಕರು ಜಾಗೃತರಾಗಬೇಕು? ಇದು ಕೇವಲ 15 ದಿವಸದ ಒಂದು ಕಾರ್ಯಕ್ರಮ ಅಲ್ಲ, ಮುಂದಿನ ದಿವಸಗಳಲ್ಲಿ ಹೇಗೆ ಅಳವಡಿಕೆಯನ್ನು ಮಾಡ್ಕೋಬೇಕು? ಸರ್, ಇಲ್ಲಿ ನಾನು ಆಗ್ಲೇ ಹೇಳಿದ ಹಾಗೆ ರೈತ ಬಾಂಧವರು ಮೊದಲನೇದಾಗಿ ಮಣ್ಣಿನ ಸಂರಕ್ಷಣೆಗೆ, ನೀರಿನ ಸಂರಕ್ಷಣೆಗೆ ಬಹಳ ಮಹತ್ವವನ್ನು ಕೊಡಬೇಕು. ಇಲ್ಲ ಅಂತಂದ್ರೆ ಬಹಳ ಕಷ್ಟ ಆಗ್ತದೆ. ಈಗ ನೋಡಿ ಸರ್, ಈಗ ರೈತರು ಏನ್ ಮಾಡ್ಬೇಕು ಅಂತಂದ್ರೆ ಮಣ್ಣಿನ ಪರೀಕ್ಷೆ ಆಧಾರದಲ್ಲಿ ರಸಗೊಬ್ಬರಗಳನ್ನ ಕೊಡಬೇಕು. ಇದು ಬಹಳ ಮುಖ್ಯ, ಅದಾಗ್ಲೇ ಹೇಳಿದ್ದೀನಿ. ಅದು ಮಾಡಬೇಕು ಅಂದ್ರೆ ಅವರು ಮಣ್ಣಿನ ಪರೀಕ್ಷೆ ಮೊದಲು ಮಾಡಿಸ್ಬೇಕು. ಹೌದೌದು. ಈಗ ಬಹುತೇಕ ಎಲ್ರಿಗೂ ಈ ಮಣ್ಣು ಆರೋಗ್ಯ ಚೀಟಿಯನ್ನ ಕೊಟ್ಟಿದ್ದಾರೆ ಸರ್ಕಾರದ ವತಿಯಿಂದ. ನಾವು ಕೊಡ್ತಾನೆ ಇದೀವಿ. ಪ್ರತಿ ಯಾರು ಮಣ್ಣು ಪರೀಕ್ಷೆ ತಗೊಂಡ್ಬರ್ತಾರೆ ಕೃಷಿ ವಿಜ್ಞಾನ ಕೇಂದ್ರಕ್ಕೆ, ಪರೀಕ್ಷಾ ಚೀಟಿಯನ್ನು ಕೊಡ್ತೀವಿ ಅವ್ರಿಗೆ. ಅದನ್ನ ಎಷ್ಟು ದಿನ ಬೇಕಾದ್ರೆ ಲಾಂಗ್ ದಿನಗಳವರೆಗೆ ದೀರ್ಘಾವಧಿಗೂ ಅದನ್ನ ಇಟ್ಕೋಬಹುದು. ಅದನ್ನು 2 ವರ್ಷಕ್ಕೊಂದ್ಸರಿ ಪರೀಕ್ಷೆ ಮಾಡಿಸ್ಲೇಬೇಕಾಗ್ತದೆ. ಒಂದು ಮಣ್ಣಿನ ಪರೀಕ್ಷೆ ಮಾಡಿಸ್ಕೋಬೇಕಾಗ್ತದೆ. ಎರಡನೇದು ಸಮತೋಲಿತ ಗೊಬ್ಬರ ಬಳಕೆಯನ್ನು ಮಾಡಬೇಕು. ಸಾರಜನಕ, ರಂಜಕ, ಪೊಟ್ಯಾಶ್ ಏನೇನು ಅವಶ್ಯಕತೆ ಎಲ್ಲನೂ ಸಮತೋಲನವಾಗಿ ನಾವು ಬಳಸ್ಕೋಬೇಕು. ಅಷ್ಟೇ ಸಾವಯವ ಗೊಬ್ಬರವನ್ನು ಹಾಕಬೇಕಾಗ್ತದೆ. ಮತ್ತೆ ಸಾವಯವ ಗೊಬ್ಬರಗಳ ಬಳಕೆಯನ್ನು ಮಾಡಬೇಕಾಗ್ತದೆ. ನಾನು ಆಗಲೇ ಹೇಳಿದಾಗೆ ಸಾವಯವ ಗೊಬ್ಬರ ಏನು ದನದ ಗೊಬ್ಬರ ಆಗಲಿ, ಕಾಂಪೋಸ್ಟ್ ಆಗಲಿ, ವರ್ಮಿ ಕಾಂಪೋಸ್ಟ್ ಆಗಲಿ, ಹಸಿ ಗೊಬ್ಬರ ಇವನ್ನ ಹೆಚ್ಚಾಗಿ ಬಳಸಬೇಕಾಗ್ತದೆ. ಆಮೇಲೆ ಜೈವಿಕ ಗೊಬ್ಬರಗಳನ್ನ ಬಳಸಬೇಕಾಗ್ತದೆ. ಜೈವಿಕ ಗೊಬ್ಬರಗಳು ಈಗ ನಮ್ಮಲ್ಲಿ ಕೃಷಿ ವಿಜ್ಞಾನ ಕೇಂದ್ರ ಇದೆ. ಟ್ರೈಕೋಡರ್ಮಾ ಇದೆ, ಸೂಡೋಮೋನಾಸ್ ಇದೆ, ಮೆಟ್ರೈಜಿಯಮ್ ಇದೆ, AMC ಇದೆ. ಒಂದೊಂದೊಂದೊಂದು ಕೆಲಸ ಮಾಡ್ತೀಯ. ಬಿವೇರಿಯಾ ಇದೆ. ಹೀಗೆ ಹಲವಾರು ಜೈವಿಕ ಗೊಬ್ಬರಗಳನ್ನ ಮಾಡಿದ್ರೆ ಅದನ್ನ ಅವರು ಉಪಯೋಗಿಸಬಹುದು. ಮತ್ತೆ ಬೆಳೆ ಪರಿವರ್ತನೆ, ಆಗಲೇ ಹೇಳಿದೆ, ಬೆಳೆ ಪರಿವರ್ತನೆ ಮಾಡಬೇಕಾಗ್ತದೆ. ಒಂದೇ ಥರದ ಬೆಳೆ ಬೆಳಿಬಾರ್ದು. ಬೆಳೆಯನ್ನ ಅವರು ಪರಿವರ್ತನೆ ಮಾಡಬೇಕು. ನೀವೀಗ ಒಂದು ಟೊಮೊಟೊದ ಒಳ್ಳೆ ಉದಾಹರಣೆ ಕೊಟ್ರಿ. 4 ವರ್ಷ ಬೆಳೆದು ಆಮೇಲೆ ಹಿಪ್ನೇರಳೆ ಹಾಕಿದ್ರೆ ಹಿಪ್ನೇರಳೆ ನಮ್ಮ ರೇಷ್ಮೆ ಹುಳುಗಳೆಲ್ಲ ಸತ್ತೋಗ್ತವೆ. ವಿಷ ಆಗಿದೆ. ಅಂತ ಒಂದು ವಿಪರೀತಕ್ಕೆ ನಾವು ಯಾವತ್ತೂ ಕೂಡ ಹೋಗಬಾರ್ದು. ಪ್ರತಿ ವರ್ಷ ಒಂದು 2-3 ಬೆಳೆನ 3 ಹಂಗಾಮ್ನಲ್ಲಿ ಬೆಳೆದ್ರೆ 3 ಥರದ ಬೆಳೆನ ಬೆಳಿಬೇಕಾಗ್ತದೆ. ಆಮೇಲೆ ನೀರು ಸಂರಕ್ಷಣೆಯನ್ನ ಮಾಡಬೇಕು. ನೀರು ಸಂರಕ್ಷಣೆಯನ್ನ ಮಾಡ್ಕೋಬೇಕು. ಇದು ಈಗಾಗಲೇ ನಮ್ಮ ಉದ್ದೇಶಗಳಲ್ಲಿ ಇದನ್ನ ನಮಗೆ ಹೇಳಿದ್ದೀವಿ. ಮತ್ತೆ ಈ ಜೊತೆಗೆ ಸರ್ ಏನಾಗ್ತದೆ, ಈ ಅಭಿಯಾನದ ಅಗತ್ಯತೆ ಏನು ಅಂತ ಕೇಳ್ಬೋದು. ಅಭಿಯಾನದ ಅಗತ್ಯತೆ ಏನು, ಅಭಿಯಾನ ಯಾಕೆ ಮಾಡಬೇಕಾಗುತ್ತೆ ಅಂತಂದ್ರೆ, ನೋಡಿ ಸರ್, ಒಂದು ಮಣ್ಣಿನ ಸಾವಯವ ಅಂಶ ಕಡಿಮೆ ಆಗ್ತಾ ಇದೆ, ಅದನ್ನ ಹೆಚ್ಚಳ ಮಾಡ್ತಕ್ಕಂಥದ್ದು. ಮೊದಲು 1% ಇದ್ದಿದ್ದು 1% ಇದ್ದ ಏನು ಸಾವಯವ ಅಂಶ ಮಣ್ಣಲ್ಲಿ ಇವತ್ತು 0.1 0.1 ಅಂದ್ರೆ ಅಷ್ಟಿದೆ, ಕಡಿಮೆ ಆಗ್ಬಿಟ್ಟಿದೆ, ಬಹಳ ಕಡಿಮೆ ಆಗ್ಬಿಟ್ಟಿದೆ. 1% ಇದ್ದಿದ್ದು 0.1 ಬಂದ್ಬಿಟ್ಟಿದೆ. ಅದನ್ನ ಕಾಪಾಡ್ಕೋಬೇಕು. ಅದೇ ಅಗತ್ಯ. ಅದನ್ನ ಮಾಹಿತಿ ನಾವು ಕೊಡ್ತಿರೋದು ರೈತ ಬಂದವರಿಗೆ, ಅದನ್ನ ಸಾರ್ವಜನಿಕರು ಮಾಹಿತಿ ಕೊಡ್ತಿರೋದು. ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಉಂಟಾಗಿದೆ. ಈಗ ನಾನು ಆಗ್ಲೇ ಹೇಳಿದಾಗ, ಈಗ ಜಿಂಕು, ಬೋರಾನು, ಕಾಪರು, ಮಾರ್ಬ್ಲಿನಮು, ಮ್ಯಾಂಗನೀಸು, ಐರನ್ನು ಇವೆಲ್ಲ ಸೂಕ್ಷ್ಮ ಪೋಷಕಾಂಶಗಳು. ಇವುಗಳ ಕೊರತೆ ಬಿದ್ದರೂ ಸಹ ಬೆಳೆ ಚೆನ್ನಾಗಿ ಬೆಳೆಯಲ್ಲ. ನಾವು ಸಾರಜನಕ, ರಂಜಕ, ಪೊಟ್ಯಾಶ್ ಹಾಕಬಹುದು. ಈ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಬಿದ್ದರೆ ಬೆಳೆ ಚೆನ್ನಾಗಿ ಬೆಳೆಯಲ್ಲ. 16 ಪೋಷಕಾಂಶಗಳು ಬೇಕು. ಇವು ಮುಖ್ಯನೇ. ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಮಣ್ಣಲ್ಲಿದೆ. ಅದನ್ನ ಜಾಗೃತಿ ಮೂಡಿಸೋದಕ್ಕೆ ಈ ಅಭಿಯಾನ ಬೇಕಾಗಿದೆ. ಮಣ್ಣು ಪರೀಕ್ಷೆ ಮಾಡಿಸ್ಕೋಬೇಕು, ಯಾವ್ದು ಕೊರತೆ ಇದೆ ಹಾಕಬೇಕಾಗಿದೆ ಅಂತ ಹೇಳಬೇಕಾಗಿದೆಯಲ್ಲ, ಅದಕ್ಕೋಸ್ಕರ ಅಭಿಯಾನ ಬೇಕು. ಮಣ್ಣಿನ ಫಲವತ್ತತೆ ಕುಸಿತಾ ಇದೆ, ಸಾವಯವ ಅಂಶ ಕುಸಿತಾ ಇದೆ, ಪೋಷಕಾಂಶಗಳು ಕುಸಿತಾ ಇದೆ, ಇಳುವರಿ ಕಡಿಮೆ ಆಗ್ತಾ ಇದೆ, ರೋಗ ರುಜಿನಗಳು ಜಾಸ್ತಿ ಆಗ್ತದೆ. ಇವೆಲ್ಲ ಕಾರಣಗಳು ಆಕ್ಚುಲಿ. ಮತ್ತೆ ಉತ್ಪಾದನಾ ವೆಚ್ಚ ಜಾಸ್ತಿ ಆಗ್ತದೆ. ಉದಾಹರಣೆ ಹೇಳ್ಬೇಕು ಅಂದ್ರೆ ನಮ್ಮ ಹಾಸನ ಜಿಲ್ಲೆ ತಗೊಳ್ಳಿ. ಮೊದಲು ಜೋಳ ಹಾಕಿದ್ರೆ ಅದಕ್ಕೆ ಏನು ಮಾಡ್ತಿರಲಿಲ್ಲ. ಕುಂಟೆ ಹೊಡೆಯೋರು, ಮಣ್ಣೇರು ಹಾಕೋರು, ಗೊಬ್ಬರ ಕೊಡೋದು. ಇವತ್ತು ಕಳೆನಾಶಕ ಹೊಡಿಬೇಕು, ರೋಗನಾಶಕ ಹೊಡಿಬೇಕು, ಔಷಧಿ, ಜನ, ಮತ್ತೆ ಪರಿಸರ ಮಾಲಿನ್ಯ, ಮಣ್ಣಿನ ಮೇಲೆ ಆಗುವಂತ ಆಘಾತ, ಇವೆಲ್ಲ ಇದೆಯಲ್ಲ ಸರ್. ಕೊಯ್ಲು ಕೂಡ ದುಬಾರಿ ಆಗ್ತದೆ ಸರ್. ಇದರಿಂದ ವೆಚ್ಚ ಜಾಸ್ತಿ ಆಗ್ತಾ ಇದೆ. ಇದನ್ನ ಕಡಿಮೆ ಮಾಡ್ಕೋಬೇಕು ಅಂದ್ರೆ ನಾವು ತುರ್ತಾಗಿ ಮಣ್ಣಿನ ಆರೋಗ್ಯ ಸಂರಕ್ಷಣೆ ಮಾಡಲೇಬೇಕು. ಅದಕ್ಕೋಸ್ಕರ ಅಗತ್ಯ ಖೇತ್ ಬಚಾವೋ ಅಭಿಯಾನ. ಆಮೇಲೆ ಪರಿಸರ ಮಾಲಿನ್ಯ ಉಂಟಾಗ್ತಾ ಇದೆ ಸರ್. ಇವತ್ತು ನಮ್ಮ ನದಿಗಳು ನೀರು ಕುಡಿಯೋಕ್ಕಾಗ್ತಾ ಇಲ್ಲ. ಕಾರಣ ಅಂತಂದರೆ ನಾವು ಅತಿಯಾಗಿ ರಾಸಾಯನಿಕ ಗೊಬ್ಬರಗಳನ್ನ ಬಳಸ್ತೀವಿ, ಬೇರೆ ಏನನ್ನು ಬಳಸ್ತೀವಿ. ಅದಂತ ಮಳೆ ನೀರು ಬಿದ್ದಾಗ ಅದು ಮಣ್ಣಲ್ಲಿ ಕೊಚ್ಕೊಂಡೋಗಿ ನದಿ ಸೇರುತ್ತೆ, ಅದು ಕುಡಿಯೋಕ್ಕಾಗ್ತಾ ಇಲ್ಲ. ಪರಿಸರ ಮಾಲಿನ್ಯ ಆಗ್ತಾ ಇದೆ. ಜೊತೆಗೆ ನದಿಗೆ ತಗೊಂಡೋಗಿ ಏನೇನೋ ಬಿಸಾಕ್ತೀವಿ, ಅದು ಕರಗಿ ವಾಸನೆ ಬರ್ತಾ ಇದೆ. ಪರಿಸರ ಮಾಲಿನ್ಯ ಆಗ್ತಾ ಇದೆ. ನಾವು ನೀರು ಸಂರಕ್ಷಣೆ ಮಾಡ್ತಾ ಇಲ್ಲ, ನದಿಗಳ ಸಂರಕ್ಷಣೆ ಮಾಡ್ತಾ ಇಲ್ಲ, ಮಣ್ಣಿನ ಸಂರಕ್ಷಣೆ ಮಾಡ್ತಾ ಇಲ್ಲ. ನಾವು ಹೇಗೆ ಬೇಕೋ ಹಾಗೆ ಮಣ್ಣಿನ ಶೋಷಣೆ ಮಾಡ್ತಾ ಇದ್ದೀವಿ. ಇದು ನಿಲ್ಲಬೇಕು. ಅದಕ್ಕೋಸ್ಕರ ಈ ಖೇತ್ ಬಚಾವೋ ಅಭಿಯಾನ ಬೇಕು. ಈ ಒಂದು ಎಲ್ಲ ಉದ್ದೇಶಗಳಿಂದ, ಅಗತ್ಯಗಳಿಂದ ಈ ಒಂದು ಅಭಿಯಾನವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಈ ಕುರಿತು ನಮ್ಮ ಕೃಷಿಕರು ಇನ್ನೂ ಹೆಚ್ಚು ಜಾಗೃತರಾಗಬೇಕು. ನಮ್ಮ ಮಣ್ಣನ್ನ ಉಳಿಸುವ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಕೆಲಸವನ್ನ ಮಾಡಬೇಕು ಅನ್ನುವಂಥದ್ದನ್ನು ಹೇಳ್ತಾ, ಅಂತಿಮವಾಗಿ ನಮ್ಮ ಕೃಷಿಕರಿಗೆ ತಾವು ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ ಸರ್? ಅಂತಿಮವಾಗಿ ಮಣ್ಣೇ ಪ್ರಥಮ.
ನಿಮ್ಮ ಮಣ್ಣು ಆರೋಗ್ಯವಾಗಿದ್ರೆ ಅದರಲ್ಲಿ ಬೆಳೆದಂಥ ಆಹಾರವನ್ನು ತಿಂದಂಥ ನೀವುಗಳು ಸಹ ಆರೋಗ್ಯವಾಗಿರ್ತೀರ, ಸಮಾಜ ಆರೋಗ್ಯವಾಗಿರ್ತದೆ, ಪರಿಸರ ಚೆನ್ನಾಗಿರ್ತದೆ. ದಯಮಾಡಿ ಮಣ್ಣನ್ನು ಉಳಿಸಿ, ಕೃಷಿಯನ್ನು ಉಳಿಸಿ. ಇಷ್ಟು ಹೇಳ್ತೀನಿ. ಮಣ್ಣನ್ನ ಉಳಿಸುವ ನಿಟ್ಟಿನಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ, ಅವರಿಗೆ ಸಲಹೆ ಸಹಕಾರ ಬೇಕು ಅಂತ ಹೇಳಿದರೆ, ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಸರ್? ಸರ್, ನನ್ನನ್ನು ಸಂಪರ್ಕ ಮಾಡೋದಕ್ಕೆ 944 9866 932 ಇದು ನನ್ನ ಮೊಬೈಲ್ ಸಂಖ್ಯೆ. ಖಂಡಿತವಾಗ್ಲೂ ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಬಂದರೆ ವಿಜ್ಞಾನಿಗಳಿರ್ತಾರೆ, ಅವರು ಕೂಡ ಭೇಟಿ ಮಾಡ್ಬೋದು, ಮಾಹಿತಿಯನ್ನೇ ಪಡಿಬಹುದು. ಎಲ್ಲ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ಸರ್. 944 9866 932. ಇದುವರೆಗೆ ಈ ಕೇಂದ್ರ ಸರ್ಕಾರ ಏನು ಹಮ್ಮಿಕೊಂಡಿದೆಯೋ ಖೇತ್ ಬಚಾವೋ ಅಭಿಯಾನ ಅನ್ನುವಂಥದ್ದನ್ನು, ಈ ಅಭಿಯಾನ ಏನು, ಯಾಕೆ ಈ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ, ಯಾವ ಉದ್ದೇಶದಿಂದ ಮಾಡ್ತಾ ಇದ್ದೇವೆ, ಅದರ ಅಗತ್ಯ ಏನಿತ್ತು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಸಂಚಿಕೆಯಲ್ಲಿ ತಾವು ಬಹಳ ವಿವರವಾಗಿ ನಮ್ಮ ಕೇಳುಗರಿಗೆ ತಿಳಿಸಿಕೊಟ್ರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೆ ಕೇಂದ್ರ ಸರ್ಕಾರ ಕೃಷಿ ಮತ್ತು ರೈತರ ಕಲ್ಯಾಣ ಇಲಾಖೆ ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಖೇತ್ ಬಚಾವೋ ಅಭಿಯಾನ ಕುರಿತಂತೆ ಹಾಸನ ತಾಲೂಕು ಕಂದಲಿಯಲ್ಲಿರುವ ಕೃಷಿ ವಿಜ್ಞಾನ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ರಾಜೇಗೌಡ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನ ಸಂದರ್ಶಿಸಿದವರು ಅರಕಲಗೂಡು ವಿ. ಮಧುಸೂದನ್.